ನಡೆದಾಡುವ ದೇವರು ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ, ಬಸವಲಿಂಗ ಪಟ್ಟದೇವರನ್ನು ಸ್ಮರಿಸ್ತಾ, ಗುರುಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ, ಇಲ್ಲಿ ಬಂದಂಥ ಎಲ್ಲ ಶರಣು ಶರಣೀಯರಿಗೆ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು. ಕೈವಶಕ್ಕೆ ಕೊಟ್ಟ ಗುರುವೇ ನಿಮಗೆ ಶರಣು ಶರಣಾರ್ಥಿ. ಎಲ್ಲರೂ ಗುರುವಿನ ಮಕ್ಕಳಾಗಬೇಕೆಂಬುದು ಅಕ್ಕನ ಸಂದೇಶ. ಅದಕ್ಕಾಗಿ ಎಲ್ಲರೂ ಗುರುವಿನ ಮಕ್ಕಳಾಗಬೇಕು. ಉದಾಹರಣೆಯಾಗಿ ಒಂದು ಗುರುಗಳು ಬಂದಿದ್ದರು. ಒಂದು ಊರಿಗೆ ಏನದ ಶ್ರಾವಣ ಮಾಸದಾಗ ಪ್ರವಚನ ಹೇಳೋಕ್ಕೇನದ ಗುರುಗಳು ಬಂದಿರು. ಗುರುಗಳಿಗೆ ಆ ಊರಲ್ಲೇನದ ಮಠದಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದರು. ಗುರುಗಳಿಗೆ ಮಠದಲ್ಲಿ ವಸತಿ ಇತ್ತು. ದಿನಾಲು ಗುರುಗಳಿಗೆ ಒಬ್ಬೊಬ್ಬರು ಭಿನ್ನಕ್ಕೆ ಕರೆಯುತ್ತಿದ್ದರು. ದಿನಾಲು ಗುರುಗಳಿಗೆ ಏನದ ಊರಲ್ಲಿ ಒಬ್ಬೊಬ್ಬರು ಭಿನ್ನಕ್ಕೆ ಕರೆಯುತ್ತಿದ್ದರು. ಒಂದು ದಿನ ಆ ಊರಲ್ಲಿ 4 ಜನರ ಮಧ್ಯೆ ಒಂದು ಕುಟುಂಬವಿತ್ತು. ಗಂಡ, ಹೆಂಡತಿ, ಅತ್ತೆ, ಮಾವ, ಹೀಗೆ 4 ಜನರ ಮಧ್ಯೆ ಒಂದು ಕುಟುಂಬ ಇತ್ತು. ಆ ಮನೆಯಲ್ಲಿ ಆ ಕುಟುಂಬದ ಸೊಸೆ ಬಹಳಷ್ಟು ಬುದ್ಧಿವಂತಳಿದ್ದಳು. ಅವಳು ಕೂಡ ಗುರುಗಳಿಗೆ ಭಿನ್ನಕ್ಕೆ ಕರೆಯಿದಳು. ಗುರುಗಳು ಭಿನ್ನಕ್ಕೆ ಬಂದಳು. ಬಿಸಿ ಬಿಸಿ ತಾಜಾ ಅಡಿಗೆಯನ್ನು ಮಡಿಯಿಂದ ಮಾಡಿ ಎಡೆಬಡಿಸಿದಳು. ಎಡೆ ಮಾಡುವಾಗ ಗುರುಗಳು ಆ ಹೆಣ್ಣು ಮಗಳಿಗೆ ಕೇಳುತ್ತಾರೆ, ತಂಗಿ ಈ ಅಡಿಗೆ ಬಿಸಿದದನ ತಂಗಳದದ ಅಂತ ಕೇಳಿದ್ರು. ಆವಾಗ ಆ ಹೆಣ್ಣು ಮಗಳು ಹೇಳುತ್ತಾಳೆ, ಗುರುಗಳೇ ಈ ಅಡಿಗೆ ತಂಗಳದಿದೆ ಅಂದಳು. ಮನೆಯಲ್ಲಿ ಅತ್ತೆ ಮಾವ ಗಂಡನಿಗೆ ಬಹಳಷ್ಟು ಸಿಟ್ಟು ಬರುತ್ತದೆ. ತನ್ನ ಕೈಯಿಂದ ತಾನೇ ಬಿಸಿ ಬಿಸಿ ತಾಜಾ ಅಡಿಗೆಯನ್ನು ಮಾಡಿ ಎಡೆಬಡಿಸಿದಾಳೆ, ತಂಗಳ ಅಡಿಗೆಯನ್ನು ತಿದ್ದಾಳಲ್ಲ, ಇದು ಯಾವ ನ್ಯಾಯ ಅಂತ. ಮತ್ತೆ ಗುರುಗಳು ಎಡೆ ಮಾಡುವಾಗ ಹೆಣ್ಣು ಮಗಳಿಗೆ ಕೇಳುತ್ತಾರೆ, ತಂಗಿ ನೀ ಹುಟ್ಟಿ ಎಷ್ಟು ವರ್ಷವಾಯಿತು ಅಂತಾರೆ. ಆವಾಗ ಹೆಣ್ಣು ಮಗಳು ಅನ್ನುತ್ತಾಳೆ ಗುರುಗಳಿಗೆ, ಗುರುಗಳೇ ನಾನು ಹುಟ್ಟಿ 10 ವರ್ಷವಾಯಿತು ಅಂತಾಳೆ. ನಾನು ಹುಟ್ಟಿ 10 ವರ್ಷವಾಯಿತು. ನಿಮ್ಮ ಅತ್ತೆಯವರು ಹುಟ್ಟಿ ಎಷ್ಟು ವರ್ಷವಾಯಿತು ಅಂತ ಕೇಳ್ತಾಳೆ. ನಮ್ಮ ಅತ್ತೆಯವರು ಹುಟ್ಟಿ 5 ವರ್ಷವಾಯಿತು. ನಿಮ್ಮ ಮಾವನವರು ಹುಟ್ಟಿ ಎಷ್ಟು ವರ್ಷವಾಯಿತು ಅಂತ. ನಮ್ಮ ಮಾವನವರು ಹುಟ್ಟಿ 2 ವರ್ಷವಾಯಿತು. ಹಾಗಾದರೆ ನಿನ್ನ ಗಂಡ ಹುಟ್ಟಿ ಎಷ್ಟು ವರ್ಷವಾಯಿತು? ಗುರುಗಳೇ ನನ್ನ ಗಂಡ ಇನ್ನೂ ಹುಟ್ಟಿಲ್ಲ ಅಂತ. ಮನೆಯಲ್ಲಿ ಅತ್ತೆ ಮಾವ ಗಂಡನಿಗೆ ಇನ್ನೂ ಸಾಕಷ್ಟು ಕೋಪ ಬರುತ್ತದೆ. ಗುರುಗಳು ಹೋಗುವ ದಾರಿಯನ್ನೇ ಕಾಯುತ್ತಾರೆ. ಗುರುಗಳು ಪ್ರಸಾದವನ್ನು ಮುಗಿಸಿಕೊಂಡು ಹೋಗಿಬಿಟ್ಟರು. ಗುರುಗಳು ಹೋಗಿಬಿಟ್ಟರು. ಮನೆಯಲ್ಲಿ ಮಾವನವರು ಕೇಳುತ್ತಾರೆ ಸೊಸೆಗೆ, ಏನವ್ವ ತಂಗಿ, ನಿನ್ನ ಕೈಯಿಂದ ನೀನೇ ಬಿಸಿ ಬಿಸಿ ತಾಜಾ ಅಡಿಗೆಯನ್ನು ಎಡೆಬಡಿಸಿದಿ, ತಂಗಳ ಅಡಿಗೆಯನ್ನು ತಿದ್ದಿಲ್ಲ, ಇದು ಯಾವ ನ್ಯಾಯ ಅಂತಾರೆ. ಆವಾಗ ಆ ಹೆಣ್ಣು ಮಗಳು ಹೇಳುತ್ತಾಳೆ ಗುರುಗಳಿಗೆ, ಇದು ಮಾವನವರಿಗೆ, ಮಾವಯ್ಯನವರೇ, ನೀವು ನಿಮ್ಮ ಮಗ, ನಿಮ್ಮ ತಂದೆ ಅಜ್ಜ ಗಳಿಸಿದ ಹಣವನ್ನು ಬಳಸಿ ಊಟ ಮಾಡುತ್ತಿದ್ದೀರಿ, ಅದಕ್ಕೆ ತಂಗಳ ಅಡಿಗೆ ಎಂದೆ. ನೀವು ದಿನನಿತ್ಯ ಸತ್ಯ ಶುದ್ಧ ಕಾಯಕ ಮಾಡಿ ನಿತ್ಯ ಬಂದ ಹಣದಿಂದ ಪ್ರಸಾದ ದಾಸೋಹ ಮಾಡಿದರೆ ಅದು ತಾಜಾ ಬಿಸಿ ಬಿಸಿ ಅಡಿಗೆ ಆಗುತ್ತಿತ್ತು ಅಂದು. ಮತ್ತೆ ಮಾವನವರು ಕೇಳುತ್ತಾರೆ ಸೊಸೆಗೆ, ಅದಿರ್ಲವ್ವ, ಅದು ಏನೋ ಹುಟ್ಟು ಅಂದೆಲ್ಲ ಅಂತಾರೆ. ಹುಟ್ಟು ಅಂದೆಲ್ಲ ಅಂದ್ರೆ ಸೊಸೆ ಹೇಳುತ್ತಾಳೆ ಮಾವನವರಿಗೆ, ಮಾವಯ್ಯನವರೇ, ಹುಟ್ಟು ಅಂದರೆ ನಾನು ಹೇಳಿದ್ದು ಮಾಂಸಪಿಂಡವನ್ನು ಕಳೆದು ಮಂತ್ರಪಿಂಡವನ್ನು ಮಾಡಿದ ಗುರುವಿನ ಮಗಳಾಗಿ 10 ವರ್ಷವಾಯಿತು. ಅತ್ತೆಯವರು ಗುರುವಿನ ಮಗಳಾಗಿ 5 ವರ್ಷವಾಯಿತು. ನೀವು ಗುರುವಿನ ಮಗನಾಗಿ 2 ವರ್ಷವಾಯಿತು. ನಿಮ್ಮ ಮಗ ಗುರುವಿನ ಮಗ ಆಗಿಲ್ಲ, ಅದಕ್ಕೆ ನಿಮ್ಮ ಮಗ ಹುಟ್ಟಿಲ್ಲ ಎಂದೆ. ತಪ್ಪಾಗಿದ್ದರೆ ಕ್ಷಮಿಸಿ ಮಾವಯ್ಯನವರೇ ಅಂತ. ಅದಕ್ಕಾಗಿ ಎಲ್ಲರೂ ಗುರುವಿನ ಮಕ್ಕಳಾಗಬೇಕು. ಎಲ್ಲರೂ ತಪ್ಪದೆ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳದಿದ್ದರೆ ಮೋಕ್ಷ ಸಿಗುವುದಿಲ್ಲವೆಂದು ಅಕ್ಕ ಮಹಾದೇವಿ ತಾಯಿಯವರು ಈ ರೀತಿ ಸರಳವಾಗಿ ಹೇಳಿದ್ದಾರೆ. ಇಲ್ಲಿಗೆ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ಶರಣು ಶರಣಾರ್ಥಿ. ವೇದಿಕೆ ಪರವಾಗಿ ಶಕುಂತಲಾ ಬಿರಾದರಿಗೆ ಧನ್ಯವಾದಗಳು. ಇವಾಗ 18ನೇ ದಿವಸದ ಪ್ರವಚನ ಕಾರ್ಯಕ್ರಮ. ಮೊಟ್ಟ ಮೊದಲಿಗೆ ಪ್ರವಚನಕಾರರಾದ ಡಾಕ್ಟರ್ ಸಂಜು ಕುಮಾರ್ ಜುಮ್ಮಾ ಅವರಿಗೆ ಪ್ರವಚನ ಸಮಿತಿ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಶರಣು ಶರಣಾರ್ಥಿಗಳು. ಅದೇ ರೀತಿ
ಈ ಇಂದಿನ ಪೂಜಾ ಕಾರ್ಯಕ್ರಮ ರಾಜ್ಕುಮಾರ್ ಬಿರಾದರ್, ಡಾಕ್ಟರ್ ಚನ್ನಬಸವ ಪಟ್ಟದೇವರು ಸಾರಿ ಸೆಂಟರ್ ಕಮಲನಗರ್ ಹಾಗೂ ದಂಪತಿಗಳು ಒಂದು ಪೂಜಾ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಅವರಿಗೆ ಕೇಳ್ಕೊತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮಬಂಧು ಎನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ. ಇವಾಗ ರಾಜ್ಕುಮಾರ್ ಬಿರಾದರ್ ಇವರಿಂದ ಡಾಕ್ಟರ್ ಸಂಜುಕುಮಾರ್ ಜುಮ್ಮ ಅವರಿಗೆ ಮಾಲಾರ್ಪಣೆ. ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಭಗವಂತ ಬಾಯಿ ಕೊಟ್ಟಾನ ನಮ್ಮೆಲ್ರಿಗೂ. ಯಾರ್ಯಾರಿಗೆ ಭಗವಂತ ಬಾಯಿ ಕೊಟ್ಟಾನ ಅವರೆಲ್ಲ ನಾವು ಜಯಘೋಷ ಹಾಕೋಣ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಸದ್ಗುರು ಚನ್ನ ಬಸವೇಶ್ವರರಿಗೆ ಜಯವಾಗಲಿ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಜಯವಾಗಲಿ. ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಣವಾರೂಢನೋ ಪ್ರಣವ ಸ್ವರೂಪನೋ ಪ್ರಣಯಾರೂಢನು ಪ್ರಣಯ ಸ್ವರೂಪನು ಪ್ರಣವ ಪ್ರಕೃತಿ ಸಂಜ್ಞನೋ ಪ್ರಣಯ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ಪ್ರಣಂಗ ಚಮದ ಮರಂಗ ನಮ ಕೂಡಲ ಸಂಗಮ ದೇವರು ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇವನಾರವ 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 ಎಂದೆನಿಸದಿರಯ್ಯ. ಇವನಾರವ ಎಂದೆನಿಸಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಮ್ಮ ಮಹಾಮನೆಯ ಮಗನೆನ್ನಿಸಿರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಒಂದು ನಿಮಿಷ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ನೆನೆಯುವುದರ ಮೂಲಕ ನನ್ನ ಅಂತರಂಗದೊಳಗೆ ಮಹಾತ್ಮರ ಧ್ಯಾನದಲ್ಲಿ ತೊಡಗಬೇಕಾಗ್ಯದ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ.
ನಿಧಾನವಾಗಿ ಉಸಿರಾಟವನ್ನು ಬಿಡ್ತಾ ಇರಿ. ಉಸಿರಾಟದ ಕಡೆಗೆ ನಮ್ಮೆಲ್ಲರ ಗಮನವಿರಲಿ. ನಮ್ಮ ಕಣ್ಣೆದುರಿಗೆ ಸಹಸ್ರ ಸಂಖ್ಯೆಯ ಬಿಳಿ ನಕ್ಷತ್ರಗಳು ಬಂದು ತನ್ನಿಂತಾನೇ ಮಾಯ ಆಗ್ತಾ ಇವೆ. ನಿರ್ಲಿಪ್ತ ಭಾವ ಬಂದಾಗ ಮನಸ್ಸು ಹಗುರವಾಗ್ತದೆ, ಪ್ರಶಾಂತತೆಯನ್ನು ಅಂತರಂಗದೊಳಗೆ ಚಿಮ್ಮುತ್ತದೆ, ಭಾವ ಪರಿಶುದ್ಧವಾಗ್ತದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಕನ್ನಡದ ಪಟ್ಟದೇವರು ನಡೆದಾಡುವ ದೇವರೇ ಆಗಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂತಹ ಪರಮ ಪೂಜ್ಯರು ಪಾವನ ಮೂರ್ತಿಗಳು, ಕನ್ನಡ ಜಂಗಮರೂ ಆದ, ಸ್ವಲ್ಪ ಹಿಂದ್ಕತೆ ಇಡ್ತಾನೆ ಬಿಟ್ಟ ಕಣ್ಣು ಮಿಚ್ಚಲತ್ತವ, ಕನ್ನಡದ ಪಟ್ಟದೇವರು, ಹನುಮ ಮಂಟಪದ ಅಧ್ಯಕ್ಷರು, ಮಾತೃಹೃದಯಗಳಾಗಿರುವಂಥ ನಾಡೋಜ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು, ಮಹಾಂತ ಚಿಂತಕರು ಆಗಿರುವಂಥ ಭಾಲ್ಕಿ ಶ್ರೀಮಠದ ಪರಮಪೂಜ್ಯರೂ ಆದ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ 18ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಇವತ್ತಿನ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ ನಮ್ಮ ರಾಜ್ಕುಮಾರ್ ಅಣ್ಣವರ ಪರಿವಾರಕ್ಕೂ, ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಎಲ್ಲ ಪದಾಧಿಕಾರಿಗಳಿಗೂ, ಯಾವತ್ತೂ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂತಹ ಶರಣರ ತಾತ್ವಿಕ ಚಿಂತನೆಯನ್ನು ಮೈಗೂಡಿಸ್ಕೊಂಡು ಸತತವಾಗಿ 18 ದಿವಸಗಳಿಂದ ತಪ್ಪದೆ ಪ್ರವಚನದಲ್ಲಿ ಭಾಗಿಯಾಗುವುದರ ಮೂಲಕ ಕೃತಾರ್ಥವಾಗಿರುವಂಥ ಚಿಂತನೆಯನ್ನು ನಾವೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಬಂದಿರುವಂಥ ಯಾವತ್ತು ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಶರಣೋ ಶರಣಾರ್ಥಿ. ಶರಣು ಶರಣಾರ್ಥಿ. ನಾವು ನಿನ್ನ ಮಳೆ ಭಾಳ ಜೋರಿತ್ತು. ಜೋರು ಮಳೆದಾಗೂ ಸಹಿತ ಯಾರೂ ಬಿಡಲಿಲ್ಲ. ಇಲ್ಲ, ಅಣ್ಣವ್ರಂದರು ಇನ್ನೊಂದು ಥೋಡೆ ಮಳೆ ಬಂದರೆ ಮಂಗಲ ಮಾಡರಿ ಅಂದರು ಅವರು. ಅದಕ್ಕೆ ಹೌದಲ್ರಿ? ಹಾಂ, ಈ ಸತ್ಸಂಗ ಅನ್ನೋದೇ ಹಂಗೆ. ಸತ್ಸಂಗ ನಮ್ಮ ರುಚಿ ಕುಂತು ಅಂದ್ರೆ ಇದು ಕೇವಲ ನಾವು ಒಂದು ತಿಂಗಳಿಗೆ ಮಾತ್ರ ಸೀಮಿತ ಆಗಿಸ್ಬಾರ್ದು. ನಾವು ಒಂದು ನಿಮಿಷ ನಾವೆಲ್ಲ ಪ್ರಾರ್ಥನೆ ಮಾಡೀವಿ. ನನ್ನೊಂದು ಕಳಕಳಿ ಏನು ಅಂದ್ರೆ, ಇಲ್ಲಿ ಬಂದು ಕುಂತಾಗ ಕಣ್ಣು ತೆರೆದು ಕೂಡಬೇಡ್ರಿ ಯಾರು ಒಂದು ನಿಮಿಷ. ಅದರ ಭಾವನೆ ಬೇರೆ ಆಗ್ತದೆ, ಅದು ಅಂತಃಕರಣನೇ ಬೇರೆ ಆಗ್ತದೆ, ನಮ್ಮ ತಲೆಯೊಳಗೆ ಬರುವಂಥ ಆಲೋಚನೆಗಳ ಸರಮಳನೇ ಬೇರೆ ಆಗ್ತದೆ. ಭಾವ ಪರಿಶುದ್ಧವಾಗಲಿಕ್ಕೆ ಆರಂಭವಾಗ್ತದೆ, ಮನಸ್ಸು ತೃಪ್ತಿ ಆಗ್ತದೆ, ಬೇರೆ ಕಡೆ ನಮ್ಮ ಮನಸ್ಸು ಹರಿದು ಹೋಗಂಗಿಲ್ಲ. ಅದಕ್ಕೆ ಒಂದು ನಿಮಿಷ ನಾವೆಲ್ಲ ಅದರಲ್ಲಿ ಇರಬೇಕು ಅಂತ ನನ್ನ ಕಳಕಳಿ. ನೀವೆಲ್ಲ ಮಾಡ್ತಾ ಬಂದಿದ್ದೀರಿ. ನಾವು ಇನ್ನೂ ಹೇಳೋದು 11 ದಿವಸ, ಇದಕ್ಕೆ ಬಿಟ್ಟರು 12ನೇ ದಿವಸಗಂತೂ ನಿಮ್ಮ ಜಾತ್ರೆ ಇರ್ತದೆ. 11 ದಿವಸದೊಳಗೆ ಏನೇನು ಸಾಧ್ಯತೆಗಳದಾವ, ಯಾವ ವಿಷಯನ ಕುರಿತು ಹೇಳಬೇಕು ಅನ್ನೋದನ್ನು ನಾವೆಲ್ಲ ನೋಡ್ಕೋತಾ ಹೋಗೋಣ. ನಾವು ನಿನ್ನೆ ದಿವಸ ಇವತ್ತು ಯಾವ್ದು ಹೇಳತ್ತೀವಿ ರೀ? ಯಾವ್ದು ಹೇಳತ್ತೀವಿ?
ಅವರ ಯಾವ್ದು ಹೇಳತ್ತೀವಿ ರೀ? ಸಂಸ್ಕಾರ, ಸಂಸಾರ. ಸಂಸ್ಕಾರದ ಎಲ್ಲಿ ಸಂಸ್ಕಾರ ಇರ್ತದೆ ಅಲ್ಲಿ ಸಂಸಾರ ಚೆಂದ ಇರ್ತದೆ ರೀ ಅವ್ರೆ. ಅದಕ್ಕೆ ನೀವು ಸಂಸ್ಕಾರ, ಯಾಕೆ ನೀವು ನಮಗೆಲ್ಲ ಸಂಸ್ಕಾರ ಕೊಡೋರು ನೀವೇ ಅಲ್ಲ. ಎಲ್ಲಿ ಸಂಸ್ಕಾರ ಇರ್ತದೆ ಅಲ್ಲಿ ಸಂಸಾರ ಚೆಂದ ಇರ್ತದೆ. ಎಲ್ಲಿ ಸಂಸ್ಕಾರ ಹಿಂಗೆ ಇರ್ತದೆ ಅಲ್ಲಿ ಸಂಸಾರನೂ ಹಾಗೆ ಇರ್ತದೆ. ನಾವು ಸಂಸಾರದ ಬಗ್ಗೆ ನೋಡ್ಕೋತಾ ಹೊಂಟೀವಿ. ನಿನ್ನ ಒಂದಿಷ್ಟು ಅಜ್ಜದ ಕತೆ ಹೇಳತ್ತಿ, ನಿನ್ನಿದ್ದವ್ರಿಗೆ ಗೊತ್ತಾಗ್ತದೆ. ಅಜ್ಜಿ 80-85 ವರ್ಷ ವಯಸ್ಸಾಗಿರುವಂಥವ್ರು. ಅವರು ದಿನ ಬೆಳಗಾಗಿ ಸ್ನಾನ ಮಾಡಿಕೊಂಡು 1 ತಾಸು ಇಬ್ಬರು ಒಂದು ಕಡೆ ಕೂಡೋದು. ಅವ್ರು ಮುತ್ತೆ ಪೇಪರ್ ಓದಿ ಹೇಳ್ತಿದ್ದ, ಅಜ್ಜಿ ಕುಂತು ಕೇಳ್ತಾ ಇದ್ದಳು. ಆಕೆ ತನಗೆ ತಿಳಿದಿದ್ದು ಹೇಳ್ತಿಳು. ಅವ್ರು ಹ್ಞೂ ಹ್ಞೂ ಅಂತ ಅವ ಅನ್ಬೇಕು, ಹ್ಞೂ ಹ್ಞೂ ಅಂತ ಈಕೆ ಅನ್ಬೇಕು. ಒಂದು ಮಜಾ ಏನು ಅಂದರೆ ಅವ್ರಿಬ್ರಿಗೂ ಕಿವಿ ಕೇಳಿಸ್ತಾ ಇರಲಿಲ್ಲ. ಆದರೆ ಮೊಮ್ಮಗ ಸುಮ್ಮನೆ ಇರಬೇಕಲ್ಲ, ಮೊಮ್ಮಗ ಶಾಣೆ ಇದ್ದ. ಮೊಮ್ಮಕ್ಕಳು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ನಮ್ಗೆ ಯಾವತ್ತೂ ನಮ್ಮ ಮಕ್ಕಳು ನಮಗೆ ಅನುಕರಣೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲಿ. ನಾವು ಕೈದಾಗ ಮೊಬೈಲ್ ಹಿಡ್ಕೊಂಡು ಕುಂತೀವಿ ಅಂದರೆ ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂಡ್ತಾರೆ. ನೀವು ಒಳ್ಳೆಯ ಗ್ರಂಥಗಳು ಹಿಡ್ಕೊಂಡು ನಾವು ಕೈದಾಗ ಹಿಡ್ಕೊಂಡು ಕೂಡೋಣ, ನಮ್ಮ ಮಕ್ಕಳು ಮೊಬೈಲ್ ಬಿಟ್ಕೊಟ್ಟು ನಮ್ಮಮ್ಮ, ನಮ್ಮ ಅಪ್ಪ, ನಮ್ಮವ್ವ ಪುಸ್ತಕ ಹಿಡಿದಾರ ಅಂತ ತಿಳ್ಕೊಂಡು ಅವ್ರು ಮೊಬೈಲ್ ಬಿಟ್ಟು ಪುಸ್ತಕ ಹಿಡಿತಾರೆ. ನೀವು ಬೇಕಾದ್ರೆ ಪ್ರಾಯೋಗಿಕವಾಗಿ ಮಾಡಿರಿ. ನಾವು ಹ್ಯಾಂಗೆ ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ಅವೆಲ್ಲ ಪ್ರಕ್ರಿಯೆಗಳು ನಡೀತಾವೆ. ಮಕ್ಕಳು ಮುಂದೆ ಬೈಯೋದು ಮಾಡೀವಂದರೆ ಅವ್ರು ಹೊರಗೆ ಹೋಗಿ ಮತ್ತೊಬ್ಬರಿಗೆ ಬೈಲಿಕ್ಕೆ ಆರಂಭ ಮಾಡ್ತಾರೆ. ಹಂಗೆ ಹುಡುಗ ಭಾಳ ಹುಷಾರಿತ್ತು. ಅದು ಅಂತೂ ನಮ್ಮ ಆಯಿ ನಮ್ಮ ಮುತ್ತೆ ಕಿವಿ ಕೇಳೋಂಗಿಲ್ಲ. ಆದ್ರೆ ಭಾಳ ಅನೋನ್ಯವಾಗಿ ಅವ್ರು ಚಂದ ಇರ್ತಾರಲ್ಲ ಅಂತ ತಿಳ್ಕೊಂಡು ಅವ ಆಯಿ ಒಳಗೆ ಹೋದ ತಕ್ಷಣ ಮುತ್ತೇನ ಬಲ್ ಬಂದು ಕುಂತ. ಅಜ್ಜ, ನೀ ಆಯಿಗೆ ಏನು ಪೇಪರ್ ಓದಿ ಹೇಳ್ತಿ ಈ ವಯಸ್ಸಿನೊಳಗೆ? ಅದ್ರೊಳಗೆ ಏನು ಆಕೆ ತಿಳಿತದ? ಆಕೆ ರಾಜಕೀಯ ಗಂಧ ಏನದ? ಅವೆಲ್ಲ ಯಾಕೆ ಹೇಳಬೇಕು? ಆಕೆ ನೀ ಹೇಳಾಗ ಹ್ಞೂ ಹ್ಞೂ ಅಂತಾಳ, ನೀ ಹಿಂಗೆ ಹೇಳ್ತಿ, ಆಕೆ ಹೇಳಿದ್ದು ನಿನಗೆ ತಿಳಿತದೇನೋ ಅಂತ ಕೇಳ್ತಾನೆ ಹುಡುಗ. ಆಗ ವಯಸ್ಸಾಗಿರುವಂಥ 85-86 ವಯಸ್ಸಾಗಿರುವಂಥ ಅಜ್ಜ ಹೇಳ್ತಾನೆ, ಮಗ, ನಾವು ಮದುವೆ ಆಗಿ ಹಿಡ್ಕೊಂಡು ಇವತ್ತಿನ ತನಕ ಮದುವೆ ದಿವಸ ನಾವು ಹ್ಯಾಂಗೆ ಇದ್ದೀವೋ, ನಾನಿನ್ನು ನಾಯಿ ಹ್ಯಾಂಗೆ ಕಂಡಿನೋ ಅವತ್ತಿನ ದಿನ ಇವತ್ತಿಗೂ ಅದೇ ರೀತಿಯೇ ಅದೇ ಪ್ರಕಾರವಾಗಿ ನಾನು ಆಕೆ ಕಾಣ್ತೀನಿ ಅಂತ ಹೇಳ್ದ. ಮದುವೆ ಅನ್ನೋದು ಕೇವಲ ದೈಹಿಕ ಸಂಪರ್ಕ ಅಲ್ಲ, ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸೋದ್ರೆ ಅದು ನಿಜವಾಗಿರುವಂಥ ದಾಂಪತ್ಯವಾಗ್ತದೆ. ಅದಕ್ಕೆ ಅವತ್ತೇನಿತ್ತು ಅದೇ ಮೌಲ್ಯಗಳನ್ನು ಉಳಿಸ್ಕೊಂಡು ಬಂದಿನ ಮಗ. ಅವಳ ಜೊತೆ ನಾನು ದಿನ 1 ತಾಸಿನ ಸಮಯ ಕಳೀಲಿಲ್ಲ ಅಂದರೆ ನನಗೂ ಸಮಾಧಾನ ಇಲ್ಲ, ಅವಳಿಗೂ ಸಮಾಧಾನ ಇಲ್ಲ ಅಂತ ಹೇಳ್ದ. ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ಆಕೆ ಏನು ಕೇಳ್ತಾಳೋ ಅದು ಮುಖ್ಯ ಅಲ್ಲ. ನಾವು ಎದುರಾಗ ಮುಂದೆ ಕುಂತ್ಕೊಂಡು ಹ್ಞೂ ಅಂತೀವಲ್ಲ, ಆಕೆ ಅದೇ ಸಾಕು, ನನಗಿದೇ ಸಾಕು ಅಂತಂದ. ಅದೇ ಅಜ್ಜಿಗೆ ಹೋಗಿ ಕೇಳ್ತಾನೆ. ಅಜ್ಜಿಗೆ ಹೋಗಿ ಕೇಳಿದಾಗ ಆಕೆನೂ ಸಹಿತ ಇದೇ ಉತ್ತರವನ್ನು ಕೊಡ್ತಾಳೆ, ಇದೇ ಉತ್ತರ ಹೇಳ್ತಾಳೆ. ನನಗೆ ಯಾವ ರಾಜಕೀಯ ಮುಖ್ಯ ಅಲ್ಲ ಮಗ, ನಿಮ್ಮ ಅಜ್ಜ 1 ತಾಸು ನನ್ನ ಮುಂದೆ ಕುಂತು ವಿಚಾರಗಳು ಹೇಳ್ತಾರಲ್ಲ, ಅವ್ರು ಏನೇ ಹೇಳಿ ಕೈ ಮಾಡಿ ಹೇಳ್ತಾರಲ್ಲ, ಅವ್ರು ಕೈ ಮಾಡುವಾಗ ಅವ್ರು ನಗುವಾಗ ನಾನು ಹಳೆ ನೆನಪುಗಳ ಮೆಲುಕು ಹಾಕ್ತೀನಿ, ಅದಕ್ಕೆ ನಾವು ಇಬ್ಬರು ಒಂದು ಕಡೆ ಕೂಡ್ತೀವಿ ಅಂತ ಹೇಳ್ತಾರೆ. ಅಜ್ಜ ಅಂತಾನ, ನಿಮ್ಮ ಆದರ್ಶ ದಂಪತಿಗಳು ನಮ್ಮೆಲ್ರಿಗೂ ಮೌಲ್ಯ ಆಗಬೇಕು ಅಜ್ಜ ಅಂತ ಹೇಳ್ತಾನೆ. ಮತ್ತೊಬ್ಬರು ಖುಷಿಗಾಗಿ ನಾವು ಕೂಡೋದಿಲ್ಲ, ನಮ್ಮ ವೈಯಕ್ತಿಕ ಬದುಕನ್ನು ಸಂತುಷ್ಟಿಗೊಳಿಸ್ಲಿಕ್ಕೆ ನಾವು ಇಬ್ಬರು ಕೂಡ್ತೀವಿ ಅಂತ ಅವ್ರು ಹೇಳ್ತಾರೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಯಸ್ಸಾಗಿರುವಂಥ ನಾನು 96ರಲ್ಲಿ ಗುಲ್ಬರ್ಗ MPhil ಮಾಡ್ತಾಯಿದ್ದ, ಚನ್ನಬಸವ ಪಟ್ಟದವ್ರ ಮೇಲೆ ಮಾಡೀನಿ. ಮಾಡುವಾಗ ನಾವು ಓಕ್ಳಿ ಕ್ಯಾಂಪ್ದಲ್ಲಿ ಒಂದು ರೂಮ್ ಮಾಡ್ಕೊಂಡು ಉಳಿದಿದ್ವಿ. ನಮ್ಮ ರೂಮಿನ ಬಾಜು ಒಂದು ಬ್ರಾಹ್ಮಣರ ಮನೆ ಇತ್ತು. ಮುಂಜಾನೆ 9ಕ್ಕೆ ಮುತ್ಯ ಒಂದು ರೇಡಿಯೋ ಇತ್ತು, ರೇಡಿಯೋ ತೊಗೊಂಡು ಬಂದು ಅಲ್ಲಿ ಒಂದು ಚಾಪಿ ಹಾಸ್ಕೊಂಡು ಕೂಡ್ತಿದ್ದಾರೆ. ಚಾಪಿ ಹಾಸ್ಕೊಂಡು ಕೂಡ್ತಿದ್ದ. ಆ ಮುತ್ಯ ಬಂದು ಕುಂತಿನ ಒಂದು 10 ನಿಮಿಷಕ್ಕೆ ಅಜ್ಜಿ ಬರ್ತಿಳು. ಆಕೆ ಭಾಳ ವಯಸ್ಸಾಗಿನಕ್ಕೆ ಆಕಿನ. ಇದು ಕಥೆಯಲ್ಲ, ಮತ್ತು 96 ನಡೆದಿರುವಂಥ ಘಟನೆ ಇದು. ನಾನು MPhil ಮಾಡುವಾಗ ಓಕ್ಳಿ ಕ್ಯಾಂಪ್ನಲ್ಲಿ ನಾವು ಇದ್ದೀವಿ. ಆಗ ಒಂದು ಸಲ ರಾತ್ರಿ 12 ಗಂಟೆಗೆ ಹಿಂಗೆ ನಾವು ಏನಾರ 6 ತಿಂಗಳಾಯ್ತು ಅವ್ರಿಬ್ರಿಗೂ ಹಾಗೆ ನೋಡ್ತಿದ್ವಿ. ಮುಂಜಾನೆ ಮತ್ತು ಪಾಪ ಅವ್ರ ಮಗ ಬ್ಯಾಂಕಿನಾಗ ಡ್ಯೂಟಿ ಮಾಡ್ತಿದ್ದ. ಅವು ಹೋಗೋ ಟೈಮಿನಾಗ ಊಟ ಮಾಡಿಸಿ ಅವು ಹೋಗ್ತಿದ್ದ, ಇವ್ರದ್ದು ಹಾಗೆ ಕೂಡ್ತಿದ್ರು. 11 ಗಂಟೆ ಆಗೋಣ ಒಳಗೆ ಹೋಗ್ತಿದ್ರು ಇಬ್ಬರು ಅಜ್ಜಿ. ನಾವೆಲ್ಲ ಅಂತಿದ್ವಿ, ನಾವು ಬಲ್ಲೂರು ಬಸವರಾಜ್ ಎಲ್ಲ ಒಂದು ಕಡೆ ಇದ್ದೀವಿ. ಅವಾಗ
ಒಂದೇ ರೂಮ್ನಾಗ ಇದ್ದೀವಿ, ನಾವು ಅಂದೀವಿ ಅವ್ರದ್ದು ನೋಡು ಲಗ್ನ ಆಗಿ 50 ವರ್ಷ ಆಯ್ತು 75 ವರ್ಷ ಆಯಿತು ಇನ್ನವ್ರು ಹ್ಯಾಂಗಾರ ಅಂತ ನಾವು ನಗ್ತಿದ್ವಿ. ಒಂದು ಸಲ ಅಜ್ಜಗೆ ಆರಾಮಿರಲಿಲ್ಲ, ರಾತ್ರಿ 12 ಗಂಟೆ ಆಗಿತ್ತು. ಆ ಪಾಪ ಬಾಜು ಮನೆ ಇದ್ದಿನ ಕಡೆಯಿಂದ ನಾವು 3-4 ಹುಡುಗರು ನಾವು ರೂಮಿನಾಗ ಇದ್ದೀವಿ. ನಮಗೆ ಬಂದವ್ರು ಕರೆದ್ರು. ನಾವೇನು ಮಾಡೀವಿ ಅಂದ್ರೆ ಬಸವೇಶ್ವರ ಹಾಸ್ಪಿಟಲ್ ತೊಗೊಂಡು ಹೋದ್ವಿ. ಮುತ್ತೆ ಅವ್ರಿಗೆ ಬಿ ಪಿ ಹೆಚ್ಚಾಗಿತ್ತು, ಸ್ವಲ್ಪ ಹೆಂಗೋ ಇದು ಆಗಿತ್ತು, ವಯಸ್ಸಾಗಿತ್ತು. 2 ಗಂಟೆ ಸುಮಾರಾಗಿತ್ತು. ಅವರು ಲಿಂಗೈಕಾದರು. ಮುತ್ತೆ ಲಿಂಗೈಕಾದರು. ನಾವು 4 ಗಂಟೆ ಸುಮಾರಿಗೆ ಮನೆಗೆ ಕರ್ಕೊಂಡು ಬಂದ್ವಿ. ಪಾರ್ಥಿವ ಶರೀರ ತೊಗೊಂಡು ಬಂದ್ವಿ. ಮನೆಗೆ ತಂದೀವಿ. ತಂದು ಮನ್ಯಾಗ ಮಲಗ್ಸ್ಯಾರ. ಆಗ ಅಜ್ಜಿ ದಿನ ಎಲ್ಲಿ ಕೂಡ್ತೀಳು ಅಲ್ಲೇ ಕುಂತಾಳ. ಒಳಗೆ ಕೈ ಹಿಡಿದು ಕರ್ಕೊಂಡು ಹೋಗ್ಯಾರ. ಆಕೆ ಏನೂ ಮಾಡಲಿಲ್ಲ. ಪಾರ್ಥಿವ ಶರೀರ ಹಿಂಗೆ ಮಂಗ್ಸ್ಯಾರ. ಅವಳು ಹಿಂಗೆ ದಿಟ್ಟಿಸಿ ಅವರನ್ನೇ ನೋಡ್ಕೋತಾ ಕುಂತಾಳ. ಹಾಗೆ ನೋಡ್ಕೋತಾ ಕುಂತಾಳ. ಆಕೆ ಅಳ್ಳಂಗಿಲ್ಲ, ಯಾಕೆ ಏನಾಯಿತು ಅಂತ ಕೇಳಂಗಿಲ್ಲ, ಏನೂ ಮಾಡೋಂಗಿಲ್ಲ. ಸುಮ್ಮನೆ ಸಮಾಧಾನ ಸರಿ ಆ ದೇಹದ ಮುಂದೆ ಹಿಂಗೆ ಕುಂತಾಳನ ಅಂದ ಅಣ್ಣವ್ರೆ. ಅವರು 15-20 ನಿಮಿಷದ ಹಾಗೆ ಕುಂತಾರ. ಅವ್ರು ಜರ ಬೇರೆ ಕಡೆ ಕೂಡಿಸ್ರಿ ಅಂತ ನಾ ಅವ್ರ ಮಗನಿಗೆ ಹೇಳ್ದೆ. ನಿಮಗೆ ಪ್ರಾಮಾಣಿಕವಾಗಿ ಕೇಳ್ತೀನಿ, ಆ ಆಯಿನ ಅವ್ರು ನೋಡ್ತೇನೆ ಆಕಿಂದ ಯಾವ ಜೀವ ಹೋಗ್ಯದು. ಅಮ್ಮ ಅಂತ ಹೇಳವ ಹಿಂಗೆ ಮಾಡ್ತಾನೆ. ಆಕೆ ಕುಂತಲ್ಲೇ ಹಾಗೆ ಆ ಬಾಡಿ ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟು. ಅವರಿಬ್ರಿಗೂ ಮರುದಿವಸ ಒಂದೇ ಇದ್ರೊಳಗೆ ಗಂಡ ಹೆಂಡತಿ ಸಂಸ್ಕಾರವನ್ನು ಮಾಡಿದ್ರು. ಈ ಮಾತನ್ನು ನಾನು ಯಾಕೆ ಹೇಳುತ್ತೀನಿ ಅಂದರೆ, ಇವತ್ತು ನಾವು ಬದುಕುವಂಥ ರೀತಿ ಅಷ್ಟು ವಯಸ್ಸಾದರೂ ಸಹಿತ ಭಾವನಾತ್ಮಕವಾಗಿ ಒಬ್ಬರೊಬ್ಬರು ಜೋಡಿ ಒಂದಾಗಿಟ್ಕೊಂಡು ಕೊನೆ ಗಳಿಗೆಯಲ್ಲೂ ಸಹಿತ ಇಬ್ಬರು ಹೋದರು ಒಂದೇ ಕಡೆ. ಬದುಕು ಹಂಗಿರ್ಬೇಕು ನಮ್ಮದು ಅಂತ. ಸಣ್ಣ ಸಣ್ಣ ವಿಷಯ ಕಡೆಯಿಂದ ಜಗಳ ಆಡಿಕೊಂಡು ಬದುಕು ವ್ಯಸನ ಮಾಡಿಕೊಂಡು ಇಡುವಂಥ ಪ್ರಾಪಂಚಿಕ ಬದುಕಿನೊಳಗೆ ಸಂಸಾರ ಅಂತ ನಾವು ಎದಕ್ಕೆ ಅಂತೀವಿ ಅಂದ್ರೆ ಇದಕ್ಕೆ. ನಾವು ನೋಡ್ರಿ, ವಾರಗಳು ಎಷ್ಟದಾವ್ರಿ? ಎಷ್ಟದಾವ್ರಿ ವಾರಗಳು? 7 ವಾರ ಅಂತ ನಾವೆಲ್ಲ ಹೇಳ್ತೀವಿ. ನಂಗೆ ಅನ್ನಿಸ್ತದ, ಈ 7 ವಾರಗಳಿಗೆ ತಾಯಿ ಬೇರು ಅಂದ್ರೆ ಪರಿವಾರ. ಆಲೋಚನೆ ಮಾಡಿರಿ. ನಮ್ಮ ಪರಿವಾರ ಚಂದಿತ್ತು ಅಂದರೆ, ನನ್ನ ಕುಟುಂಬ ಚಂದಿತ್ತು ಅಂದರೆ, ನನ್ನ ಪರಿಸರ ಚಂದಿತ್ತು ಅಂದರೆ ನಾನು ಚೆಂದಾಗಿರ್ತೀನಿ. 7 ದಿನ ಚೆಂದಾಗಿ ಹೋಗ್ತಾವೆ. ಪರಿವಾರ ಚಂದಿಲ್ಲ ಅಂದರೆ ಯಾವ ದಿನ ತಗೊಂಡು ನಮಗೇನು ಮಾಡೋದು ರೀ? ಹುಣ್ಣಿ ಬಂದ್ರೇನು, ಅಮಾಸೆ ಬಂದ್ರೇನು, ಸೋಮವಾರ ಬಂದ್ರೇನು, ಮಂಗಳವಾರ ಬಂದ್ರೇನು? ದಿನ ಒಂದು ಕಡೆ ನಾವು ಭಜನೆ ಮಾಡ್ತೀವಿ. ಸೋಮವಾರ ಬಂದ್ರೆ ಹನುಮಂದಿರ ಗುಡಿ, ಮಂಗಳವಾರ ಬಂದ್ರೆ ಭವಾನಿ ಗುಡಿ, ಬುಧವಾರ ಬಂದ್ರೆ ಎಲ್ಲೋ ಅಂತೀವಿ, ಮತ್ತು ಗುರುವಾರ ಬಂದ್ರೆ ರಾಘವೇಂದ್ರನ ಗುಡಿ ಎಲ್ಲ ಮಾಡ್ತೀವಿ. ನಾವು ಕೇವಲ ಭಜನೆ ಮಾಡೋದ್ರಲ್ಲ, ಭಾವನೆಗಳನ್ನು ಪರಿಶುದ್ಧವಾಗಿದ್ದಾಗ ಮಾತ್ರ ಭಜನೆ ಮಾಡಿದ್ದಕ್ಕೂ ಸಾರ್ಥಕವಾಗ್ತದೆ. ಭಜನೆ ಮಾಡೋದು ಮಾಡಬಾರ್ದು ಅಂತಲ್ಲ, ಭಜನೆ ಮಾಡುವಾಗ ನಮ್ಮನ್ನು ನಾವು ಮರಿಬೇಕು. ಪರಿವಾರ ಚೆಂದ ಇಟ್ಕೊಳ್ಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ, ಪರಿವಾರದೊಳಗೆ ಒಂದು ಕುಟುಂಬದೊಳಗಿರುವಂಥ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳಿದ್ದು ಅಂತಂದರೆ ಸಣ್ಣ ವಿಷಯ ದೊಡ್ಡದಾಗ್ತದೆ. ಹೊರಗಿನ ಜಗತ್ತಿನ ಲೌಕಿಕ ಪ್ರಪಂಚದೊಳಗೆ ಬದುಕಲಿಕ್ಕೆ ಮನಸ್ಸು ಒಳ್ಳೆ ಅನ್ನಿಸ್ತದೆ. ಹೊರಗಿನವ್ರ ಜೊತೆ ವ್ಯವಹಾರ ಮಾಡಲಿಕ್ಕೆ ಮನಸ್ಸು ಕುಂಠಿತವಾಗ್ತದೆ. ಯಾಕಂದ್ರೆ ಮನೆಯೊಳಗೆ ಖಿನ್ನತೆ ಆಗಿರೋದ್ರಿಂದ. ಅದಕ್ಕೆ ನಾವು ಮೊದಲು ಒಂದು ತಿಳ್ಕೊಳ್ಬೇಕು, ಶರಣರು ಮಾಡಿರುವಂಥದ್ದೇನು ಅಂದರೆ, ಮೊದಲ ಹೊರಗೆಲ್ಲ ಅವರು ಸುಧಾರಣೆ ಮಾಡಬೇಕು ಅಂತ ಹೋಗೋರಲ್ಲ. ಅಂತರಂಗ ಬಹಿರಂಗವನ್ನು ಶುದ್ಧವಾಗಿಟ್ಕೊಂಡು ಭಾಳ ನಿಶ್ಚಿಂತವಾಗಿಟ್ಕೊಂಡು ಹೊರ ಪ್ರಪಂಚದೊಳಗೆ ವ್ಯವಹಾರ ಮಾಡಲಿಕ್ಕೆ ಆರಾಮ ಮಾಡಿದ್ರು, ಬೇರೆ ಏನೂ ಅಲ್ಲ. ಅದಕ್ಕೆ ನಮ್ಮ ಪರಿವಾರ ಜೊತೆ ನಾವು ಚಂದ ಇದ್ದೇವೆ ಅಂತಂದರೆ ಜಗತ್ತು ಗೆದ್ದಂಗೆ. ನಾವು ಯಾರ ಜೊತೆ ಹೆಂಗೆ ಗೆಲ್ತೇವೋ ಗೊತ್ತಿಲ್ಲ, ಪರಿವಾರದ ಜೊತೆ ಭಾಳ ಅನೋನ್ಯತೆಯಿಂದ ಇರಬೇಕು. ಆಕೆ ಸೊಸೆ ಇರ್ಬೋದು, ಮಗ ಇರ್ಬೋದು, ಮಗಳಾಗಿರ್ಬೋದು, ನೆಗಣಿ ಇರ್ಬೋದು, ಯಾರೇ ಆಗಿರ್ಬೋದು. ಇಲ್ಲಿ ಒಂದು ಮನಸ್ಸಿನಾಗ ಬದುಕ್ದೀವಿ ಅಂತಂದರೆ ನಮ್ಮ ಬದುಕು ಹಸನಾಗ್ತದೆ. ಆ ಸಂಸಾರ ನೌಕೆ ಭಾಳ ಅನಾಯಾಸವಾಗಿ ದಡ ಸೇರಲಿಕ್ಕೆ ಸಿಗ್ತದೆ. ಮುಂದೆ ಹೇಳ್ತಾರೆ, ಈ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತು. ಅವರು ಭಾಳ ಚಂದ ಪ್ರವಚನ ಮಾಡಿದ್ರು, ಹೇಳಬೇಕಾಗಿತ್ತು ಬಿರದರ್ ಅವರು. ನಿಮ್ಮೂರಾಗೂ ಈ ಹೊರಗಿನವ್ರು ಬಂದು ಹೇಳೋ ಅವಶ್ಯಕತೆ ಬಿ ಇಲ್ಲ. ದಿನ ಒಬ್ಬರು ತಯಾರಾಗಿ ದಿನಕ್ಕೊಂದು ಪ್ರವಚನ ಅಂತೇಳಿ ಅಕ್ಕನ ಬಳಗೋದ್ರೆ ಅಣ್ಣನ ಬಳಗೋದ್ರೆ ಮಾಡಿದ್ರಿ ಅಂತಂದ್ರೆ ಅದು ಭಾಳ ಮಜಾನೇ ಬೇರೆ. ಭಾಳ ಚಂದ ಮಾರ್ಮಿಕವಾಗಿ ಹೇಳಿದ್ರು ಅವರು, ಲಿಂಗ ದೀಕ್ಷೆ ಯಾಕೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ.
ಲಿಂಗ ದೀಕ್ಷೆ ತಗೊಳ್ಬೇಕು ಅನ್ನುವಂಥ ಉದ್ದೇಶ ಏನು ಅಂದರೆ ನಾನು ಬದುಕು ಹಸನು ಮಾಡ್ಕೋಬೇಕು ಅನ್ನುವಂಥದ್ದು. ನಾ ಈಗಾಗಲೇ ಹೇಳಿ ಕಾಪಿ ಅದು ಇಟ್ರಿ ಅನ್ನೋರೆ, ಕಾಪಿ ಇಟ್ಟಾರ, ಹೆಸರು ಬರ್ಸ್ಲಿಕ್ಕೆ ಆರಾಮ ಮಾಡಿರಿ. ಅದಕ್ಕೆ ಈ ಹೇಳ್ತಾರೆ, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟೀತು. ಗುರು ಕರುಣೆ ಆಯಿತು ಅಂದ್ರೆ ಸಂಸಾರ ವಿಷಯವನ್ನು ಕೆಡ್ತದ ಅಂತ ಹೇಳ್ತಾರೆ. ಅದು ಹೆಂಗಾಗ್ತದೆ? ಮಾಯ ಪ್ರಪಂಚ ಬಿಟ್ಟು ಹೋಗ್ತದೆ. ಯಾಕೆ ಬಿಟ್ಟು ಹೋಗ್ತದೆ? ನಾವು ನಮ್ಮ ಮನಸ್ಸು, ನಮ್ಮ ಭಾವ, ನಮ್ಮ ಚಿತ್ತ, ನಮ್ಮ ಆಲೋಚನೆಗಳೆಲ್ಲ ಎಲ್ಲಿರ್ತಾವೆ ಅಂದ್ರೆ ಸತ್ಸಂಗದೊಳಗೆ ಇರ್ತಾವೆ, ಶರಣರ ಅನುಭವಗಳದೊಳಗೆ ಇರ್ತದೆ. ಶರಣರ ವಿಚಾರದಲ್ಲಿ ನನ್ನನ್ನು ನಾನು ಮಗ್ನಮಾಗ್ತೀನಿ. ನೋಡಿರಿ, ನಾವು ಪ್ರವಚನ ಮಾಡಬೇಕು ಅಂತಂದ್ರೆ ನಾವು ಒಂದಿಷ್ಟು ಸಮಯ ಕೊಡಬೇಕು. ನೀವಿಲ್ಲಿ ಬರಬೇಕು ಆಯ್ತಂದ್ರೆ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳ ಬಿಟ್ಟು ಬರಬೇಕು. ಹ್ಯಾಂಗೆ ಒಂದು ತಿಂಗಳು ನಾವು ಪ್ರವಚನ ಕೇಳಬೇಕು ಅಂತ ಬರ್ತೀವೋ 11 ತಿಂಗಳು ಅದೇ ಆಲೋಚನೆ ನಮ್ಮ ತಲೆಯೊಳಗೆ ಇರಬೇಕು. 7 ಗಂಟೆ ಆಯಿತು ಅಂದ್ರೆ ನಮ್ಮ ಮನೆ ನೆನವು ಮಾಡಬೇಕು, ನಮ್ಮ ಮಕ್ಕಳಿಗೆ 1-2 ವಚನ ಓದಿಸ್ಬೇಕು. ಇದು ಭಾಳ ದೊಡ್ಡದು. ಅದಕ್ಕೆ ಇವೆಲ್ಲ ಯಾವಾಗ ಸಾಧ್ಯ ಅದಂದರೆ ಗುರುವಿನ ಹಸ್ತಮಸ್ತಕದ ಮೇಲೆ ಸಂಯೋಗ ಆದಾಗ ನಮಗೆ ಸಾಧ್ಯ ಆಯ್ತದೆ. ಭಾಳ ಚಂದ ಹೇಳ್ತಾರೆ ಒಬ್ಬರು, ಹಚ್ಚಬೇಕು ಹಣತೆಯನ್ನು ಜಗವು ಮೆಚ್ಚುವಂತೆಯೇ. ಹಣತೆ ಹಚ್ಚಬೇಕು, ಜಗ ಮೆಚ್ಚುವಂಗೆ ಹಚ್ಚಬೇಕು ಅಂತ. ಹೆಂಗೆ ಅಂದ್ರೆ ಬೆಳಗಬೇಕು ಅದು ಅನುದಿನವು, ಅದು ದಿಕ್ಕು ತೋರುವಂತೆಯೇ ಬುಡಕ್ಕೆ ಕತ್ತಲಾದರೂ ಕೊಡು ಹಾಗೆಯೇ ಬೆಳಕು. ನಾವು ಹಣತೆ ಹೆಂಗೆ ಹಚ್ಚಬೇಕು ಅಂದ್ರೆ ಜಗತ್ತಿಗೆ ಬೆಳಕಾಗಂಗೆ ಹಚ್ಚಬೇಕಂತ. ಜಗತ್ತಿಗೆ ಬೆಳಕಾಗೋದು ಆಯ್ತದಲ್ಲ ಗೊತ್ತಿಲ್ಲ, ನನಗೆ ಎದುರಿರುವಂಥ ಕತ್ತಲು ಹೋಗಬೇಕು ಅಷ್ಟೇ, ಆದ್ರೂ ಭೀ ಸಾಕು. ಆದರೆ ಒಂದು ಸತ್ಯ ಏನು ಅಂದರೆ ಆ ಹಣತಿ ಕೆಳಗೆ ಕತ್ತಲು ಇರ್ತದೆ, ದೀಪದ ಕೆಳಗೆ ಕತ್ತಲು ಅಂತೀವಲ್ಲ, ಆ ಕತ್ತಲು ಅಂದರೆ ನನ್ನ ವೈಯಕ್ತಿಕ ಬದುಕಿನೊಳಗೆ ನೋವು ನಲಿವುಗಳು ಇರ್ತಾವೆ. ನನ್ನ ನೋವುಗಳಿದ್ರೂ ಸಹಿತ, ನನ್ನ ಕಷ್ಟಗಳಿದ್ರೂ ಸಹಿತ, ಕಾರ್ಪಣ್ಯಗಳಿದ್ರೂ ಸಹಿತ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರೂ ಸಹಿತ ಸಮಾಧಾನವಾಗಿ ಇದ್ದೀನಿ ಅಂತ ಜಗತ್ತಿಗೆ ತೋರಿಸ್ಬೇಕಾಗ್ಯದ. ಭಾವನಾತ್ಮಕವಾಗಿ ನಮ್ಮವ್ರ ಜೊತೆ ಬೆರಿಬೇಕಾಗ್ಯದ. ಅದು ನುಂಗಿ ಬದುಕಬೇಕಾಗ್ಯದ, ಮತ್ತೇನಲ್ಲ. ಯಾರು ನುಂಗಿ ಬದುಕ್ತೀವೋ ಅವರು ದಾಪುಗಾಲು ಇಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಎನ್ನ ಬಾಳುವೆ ಅಪ್ಪ ಬಸವಣ್ಣ ಹೇಳ್ತಾರೆ. ಎಷ್ಟು ಚಂದ ಉಪಮೆ ಕೊಟ್ಟು ಹೇಳ್ತಾರಲ್ಲ. ತುಪ್ಪದ ಸವಿಗೆ ಅಂಗ ನೆಕ್ಕುವ ಸೊಣಗನಂತೆ ಎನ್ನ ಬಾಳುವೆ, ಸಂಸಾರ ಸಂಗವ ಬಿಡದು ನೋಡೆನ್ನ ಮನವೇ, ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವ. ನನ್ನ ಮನಸ್ಸು ಸಂಸಾರ ಅನ್ನೋದು ಬಿಟ್ಟು ಹೊರ ಬರ್ತಾನೆ ಇಲ್ಲ. ಅದಕ್ಕೆ ಹೇಳ್ತಾರೆ, ತುಪ್ಪದ ಸವಿಗೆ ಅಲಗ ನೆಕ್ಕಿದ ಸೊಣಗ ಅಂದ್ರೆ ನಾಯಿ. ನಾಯಿ ಒಂದು ತಲವಾರು ಇರ್ತದೆ, ಅದಕ್ಕೆ ಎಣ್ಣೆ ಹಚ್ಚಿ ಸಾಫ್ ಮಾಡಬೇಕು ಅಂತ ಇಡ್ತಾರೆ. ಅದಕ್ಕೊಬ್ಬರು ಏನು ಮಾಡ್ತಾರೆ ಅಂದ್ರೆ ಅದಕ್ಕೆ ಎಣ್ಣೆ ಯಾಕೆ ಹಚ್ಚಬೇಕು, ನಮ್ಮ ಮನೆ ತುಪ್ಪ ಬೊಕ್ಕೊಳ್ಳೋದು ಅಂತೇಳಿ ತುಪ್ಪ ವರ್ಷಿಡ್ತಾರಂತ. ತುಪ್ಪ ವರ್ಷಿಟ್ಟಾಗ ನಾಯಿ ಬಂದು ಏನು ಮಾಡ್ಲಿಕ್ಕೆ ಶುರು ಮಾಡ್ತದೆ ಅಂದ್ರೆ ಆ ತಲವಾರು ಚಾಕು ನೆಕ್ಲಿಕ್ಕೆ ಆರಂಭ ಮಾಡ್ತದೆ. ಅದು ನೆಕ್ಲಿಕ್ಕೆ ಚಾಲೂ ಮಾಡಿನಾಗ ಅದು ಏನಾಗ್ತದೆ ಅಂದ್ರೆ ಅದು ಕೊಯ್ತದೆ. ಅದೇನು ತಿಳ್ಕೊತದ, ಅದ್ರ ಒಳಗಿಂದು ನನಗೆ ಸಿಗ್ಲತ್ತದ ರಕ್ತ. ಏಟು ಮಜೆ ಅದ. ತಿಂಬುವಾಗ ನಾಲಿಗೆ ಕೊಯ್ದಂತ ಪರಿವಿ ಇಲ್ಲ, ಅದು ಹಾಗೇ ನೆಕ್ಲತ್ತದ. ಇದು ಸಂಸಾರ ಅದ. ಸಂಸಾರ ಅನ್ನುವಂಥ ಜಾಳಿಯಲ್ಲಿ ಬಿದ್ದುಕೊಂಡು ಇದೇ ಸತ್ಯ ಅಂತ ತಿಳ್ಕೊಂಡು ನಾವು ಒದ್ದಾಡ್ತಾ ಇದ್ದೀವಿ. ಇದು ಗೊತ್ತಿಲ್ಲ ನಮ್ಗೆ. ಈ ಸಂಸಾರ ಪರದಿಯಿಂದ ಹೊರ ಹೋದ್ಮೇಲೆ ನಾವು ಏನಾಗ್ತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಮೆಚ್ಚಿ ನಮ್ಮ ಬದುಕನ್ನು ಅಲ್ಲೇ ಹಾಳು ಮಾಡಿಕೊಂಡು ಕೊನೆಗೆ ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಪರಮಾತ್ಮನೇ ದೇವರೇ ನನ್ನನ್ನು ಕಾಪಾಡಿ ಈ ಬಂಧನದಿಂದ. ಅಂದರೆ ಅವತ್ತಿನ ಕಾಲದಾಗೂ ಶರಣರಿಗಿತ್ತದು. ಸಂಸಾರ ಬಿಡಲಿಲ್ಲ, ಯಾರಿಗೂ ಗೊತ್ತಿಲ್ಲ ನಮಗೆ. ಸಂಸಾರ ಯಾರಿಗೂ ಬಿಟ್ಟಿದ್ದಿಲ್ಲ. ಸಂಸಾರ ಬಿಡದೇ ಇದ್ದರೂ ಸಹಿತ ಅವರು ಸಂಸಾರದೊಳಗಿದ್ದು ಪಾರಮಾರ್ಥವನ್ನು ದಾಟಿದವರು. ಅದಕ್ಕೆ ನಾವು ಇವತ್ತು ಅವ್ರ ಮಹಾತ್ಮರು ಅಂತ ಕರಿತೀವಿ. ಈಗ ಇಬ್ಬರು ಅತ್ತಿ ಸೊಸೆ ಹಳೆಯ ಒಂದು ಹಿಂಗೆ ಪ್ರವಚನಕ್ಕೆ ಹೋಗಿರಂತ, ಗೊತ್ತದ ನಿಮಗೆ. ಪ್ರವಚನಕ್ಕೆ ಹೋದಾಗ ಅಲ್ಲಿ ಗುರುಗಳು ಪ್ರವಚನ ಹೇಳ್ತಾ ಇದ್ರು. ಪ್ರವಚನಕ್ಕೆ ಹೇಳೋ ಟೈಮ್ನಾಗ ಅವರಂದ್ರು ಅಂತ, ಇಲ್ಲೆಲ್ಲ ಮಹಾನುಭಾವರಿದ್ರಿ, ನೀವು ಸರಗು ಕೆರೆಯರ್ಗೆ ಹೋಗ್ಬೇಕಂತೀರಿ, ಕೈ ಎತ್ತಿರಿ ಅಂದರು ಅಂತ. ಎಲ್ಲಕ್ಕೆ ಹೇಳಬೇಕು ಅಂದರೆ ಎಲ್ಲರೂ ಕೈ ಎದ್ರು. ಅದರೊಳಗೆ ಒಬ್ಬ ಎತ್ತಲಿಲ್ಲ. ಅತ್ತಿ ಮಗಳು ಹಳೆ ಇವರು ಮೂವರು ಹೋಗಿರು.
ಅತ್ತೆ ಮಗಳು ಇವರಿಬ್ಬರು ಕೈ ಎತ್ತಿದ್ರು, ಹಳೆ ಎತ್ತಲಿಲ್ಲ ಕೈ. ಅವು ಹಾಗೆ ಕುಂತು ಸ್ವರ್ಗಕ್ಕೆ ಎಲ್ಲರೂ ಹೋಗ್ತಾ ಅಂತಾರಪ್ಪ, ನೀವು ಒಬ್ಬ ಹೋಗಲ್ಲತ್ತಿದ್ದಿ ಯಾಕ ಅಂತ ಕೇಳಿದ್ರು. ಗುರುಗಳೇ, ನಮ್ಮ ಅತ್ತಿ ನಾನು ಹೆಂಡತಿ ಸ್ವರ್ಗಕ್ಕೆ ಹೋಯ್ತಾಲತ್ತಾರಲ್ಲ, ಅವರಲ್ಲಿ ಕಳಿಸ್ಕೊಡ್ರಿ, ಅವರಿಬ್ಬರು ಹೋದ್ರು ಅಂದ್ರೆ ನನಗೆ ಇಲ್ಲೇ ಸ್ವರ್ಗ ಅದ ರೀ ಅಂತಂದ ಅಂತ. ಇದು ಬೇಕಾ ಜೀವನ? ಅವರಿದ್ದೇ ಸ್ವರ್ಗ ಅದ ಅನ್ನುವಂಥ ಭಾವ ನಂಬಲ್ಲಿ ಬರಬೇಕು. ಅವು ಏಟು ಪಾಪ ಅವನಿಗೆ ನೋವಾಗಿ ಹೇಳಿರ್ಬೇಕು. ಹೆಂಡತಿ ಕಿಟ್ಟಿ ಅಂದ್ರೆ ಅವ್ರಿಗೆ ಗಣಸು ಮಕ್ಕಳು ಇರ್ಲಿಕ್ಕಿಲ್ಲ, ಮನೆಯೊಳಗೆ ಇಟ್ಕೊಂಡಿರ್ಬೇಕು ಅವ್ರಿಗೆ. ಏಟು ಅವನಿಗೆ ತ್ರಾಸಾಗಿರ್ಬೇಕು. ಅವರಿಬ್ಬರು ಹೋದ್ರೆ ಸಾಕು ಗುರುಗಳೇ, ಅವರಿಬ್ಬರು ಕೈಲಾಸಕ್ಕೆ ಹೋದ್ರೆ ನಾ ಈ ಭೂಮಿ ಮೇಲೆ ನನಗೆ ಶೈಲಾಸ ಸಿಕ್ಕಂಗೆ ಆಯ್ತದ ಅಂತ ಹೇಳಬೇಕು ಅಂದ್ರೆ ಅದು ಸಂಸಾರನ, ಅದು ಜೀವನನ, ಅದೊಂದು ಕುಟುಂಬನ, ಅದೊಂದು ಪರಿವಾರನ ಆಲೋಚನೆ ಮಾಡಿರಿ. ನಾವೇನೂ ಅಲ್ಲ, ಶರಣರು ಭಾಳ ಸರಳವಾಗಿ ಹೇಳ್ಯಾರ, ಚಂದ ನಕ್ಕೋತಾ ಇರ್ರಿ, ಚಂದ ಭಾವನೆ ಇಟ್ಕೊಂಡಿರ್ರಿ, ಒಳಗೊಂದು ಹೊರಗೊಂದು ಇಟ್ಕೊಂಡು ಯಾರ ಜೊತೆ ಮಾತಾಡಬೇಡ್ರಿ, ಮಾತಾಡೋದಿತ್ತು ಅಂದ್ರೆ ಪ್ರೀತಿಯಿಂದ ಮಾತಾಡ್ರಿ, ಇದು ಸುಮ್ಮನೆ ಕೂಡ್ರಿ ಅಂತ ಹೇಳ್ಯಾರ. ಈಟ್ ನಾವು ಮಾಡಿದ್ರೆ ಸಾಕು. ಇದು ಭೀ ಖರೀದಿ ತಗೊಂಡಂಗೆ ಅದ, ಹೌದಲ್ರಿ? ಖರೀದಿ ತಗೊಂಡಂಗೆ ಅದ. ಇರಲಿ, ಅದಕ್ಕೆ ಮುಂದೆ ಭಾಳ ನೋವಿನಿಂದ ಒಂದು ಮಾತನ್ನು ಹೇಳ್ತಾರೆ ಅಪ್ಪ. ಎಂತು ಶಿವಭಕ್ತಿಯೇ ನಾನು ಉಪಮಿಸುವೆನಯ್ಯ, ಎಂತು ಶಿವಾಚಾರವೆನಗೆ ವೇದ್ಯ ಒಪ್ಪುದಯ್ಯ. ಯಾಕಂದರೆ ಕಾಮ, ಕ್ರೋಧ, ಮೋಹ ಲೋಭ, ಮದ, ಮತ್ಸರದಿಂದ ಕಟ್ಟು ಒಡೆದೆನು. ಹಸಿವು ತೃಷ ವ್ಯಸನದಿಂದ ಕುದಿಯುತ್ತಿದ್ದೇನೆ. ಪಂಚೇಂದ್ರಿಯ ಹರಿಹಂಚು ಮಾಡಿ ಕಾಡಿಯುವಯ್ಯ. ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರಪ್ಪ ಬಸವಣ್ಣ. ಸಂಸಾರ ಅನ್ನುವಂಥದ್ದು ಹೆಂಗಾಗ್ಯದಂದ್ರೆ, ನಾ ಎಲ್ಲಿ ಬಿದ್ದೀನಿ ಅಂತಂದ್ರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವುಗಳಿಂದ ನನ್ನ ಸಂಸಾರ ಹಿಂಗೆ ಹೊರಗೆ ಕೊಡ್ತಾ ಇಲ್ಲ. ಎದಕ್ಕೆ ಬರಗೊಡ್ತಾ ಇಲ್ಲ ಅಂದರೆ, ಈ ಮುಂದೆ ಹಸಿವು ತೃಷೆ ವ್ಯಸನದಿಂದ ನಾವು ವ್ಯಸನಿಗಳಾಗಿ, ನಾವು ನಿಜವಾಗಿ ಎದರ ವ್ಯಸನಿಗಳಾಗಬೇಕು ಅಂದ್ರೆ ಜಂಗಮ ಪ್ರೇಮಿ ಲಿಂಗ ವ್ಯಸನಿಗಳಾಗಿ ಬದುಕೋದನ್ನು ಕಲಿಬೇಕು. ವ್ಯಸನ ಬೇಡ ಅಂತಲ್ಲ, ವ್ಯಸನಿಗಳಿರಬೇಕು. ಎಂಥ ವ್ಯಸನ ಇರಬೇಕು ಅಂದ್ರೆ, ಕುಡಿಯೋ ವ್ಯಸನ ಇರಬಾರ್ದು, ತಿಂಬೋ ವ್ಯಸನ ಇರಬಾರ್ದು, ಮತ್ತೊಬ್ರಿಗೆ ಹಾಳು ಮಾಡುವಂಥ ವ್ಯಸನ ಇರಬಾರ್ದು, ಮತ್ತೊಬ್ರಿಗೆ ಒಳ್ಳೆ ಮಾಡ್ತೀನಿ ಅಂತಿರಬೇಕು. ಜಂಗಮ ಪ್ರೇಮಿ ವ್ಯಸನ ಇರಬೇಕು, ಲಿಂಗ ಪ್ರೇಮಿ ವ್ಯಸನ ಇರಬೇಕು. ಅಂದಾಗ ನಮ್ಮ ಬದುಕು ಸಾರ್ಥಕವಾಗ್ತದೆ. ನಮ್ಮಲ್ಲಿ ಹಣ ಆದ ಅಂತ ತಿಳ್ಕೊಂಡು ಎಲ್ಲರೂ ನನ್ನ ಜೊತೆ ಹ್ಞೂ ಅಂತಾರೆ ಅನ್ನೋದು ಮೂರ್ಖತನ ಆಗ್ತದೆ. ಗುಣ ಸಂಪತ್ತು ನಮ್ಮಲ್ಲಿ ಬೇಕಲ್ಲ, ಜೀವನ ಸಂಪತ್ತು ಬೇಕಲ್ಲ, ಆಧ್ಯಾತ್ಮ ಸಂಪತ್ತು ಬೇಕಲ್ಲ, ಮಾನವೀಯ ಮೌಲ್ಯದ ಸಂಪತ್ತು ಬೇಕಲ್ಲ, ಆಚಾರದ ಸಂಪತ್ತು ಬೇಕಲ್ಲ, ಅರಿವಿನ ಸಂಪತ್ತು ಬೇಕಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಿಲ್ಲ ಅಂದರೆ ಬದುಕು ಯಾಕೆ ಬೇಕು ಅಂತ. ಮನಸ್ಸು ಸ್ಥಿರವಾಗಿರೋದಿಲ್ಲ. ಅದಕ್ಕೆ ಈ ಮಾಯಾ ಪ್ರಪಂಚದಿಂದ ಪರಮಾತ್ಮ ನನ್ನನ್ನು ಕಾಪಾಡು ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಹೇಳುತ್ತಾರೆ ಅನ್ನುವಂಥದ್ದನ್ನು. ಅದಕ್ಕೆ ಈ ಸಂಸಾರ ಅನ್ನುವಂಥದ್ದು, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆ ಮಂದಿ ಕಂಡಯ್ಯ. ಎಷ್ಟು ಚಂದ ಹೇಳ್ತಾರೆ. ಮುಂದೆ ಇದು ನೆಚ್ಚಿ ಕೆಡಬೇಡ, ಮರೆಯದೇ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಈ ಕಾಲದೊಳಗೆ ಯಾರಿಗೂ ಏನೂ ಕಮ್ಮಿಲ್ಲ ರೀ. ಯಾರ ಬಲ್ಲಿ ಹೆಚ್ಚದ, ಯಾರ ಬಲ್ಲಿ ಕಡಿಮೆ ಅದ, ಏನಾರ ಅದ ಕಡಿಮೆ ಅಂತೂ ಯಾರಿಗೂ ಇಲ್ಲ. ನಮ್ಮಲ್ಲಿ ಮೊದಲ ಮನೆ ಚಿಮಣಿ ಹಚ್ಚಿದ್ರೆ ಭಾಳ ಚಂದ ಅಂತೀವಿ, ಅವ್ರ ಮನೆ ರೇಡು ಇದ್ರು ಸಾಹುಕಾರ ಅಂತೀವಿ. ನಾವೆಲ್ಲ ಲಗ್ನದಾಗ ಏನು ಮಾಡ್ತೀವಿ ಅಂದ್ರೆ ಒಂದು ಘಡಿ, ಒಂದು ರೇಡು, ಒಂದು ಸೈಕಲ್ ಹುಂಡ ಮಾತಾಡ್ತಿದ್ರು. ಈಗ ಹಂಗೆ ಮಾತಾಡ್ರಲ್ಲ ಎಲ್ಲರ. ಇದು 1962 ಇವರು ಅಂತಾರೆ. ಆ ಟ್ರೆಂಡ್ ಚೇಂಜ್ ಆಗ್ಯಾದ, ಕಾಲ ಹೋಗ್ಯಾದ, ಕಾಲ ಬದಲಾವಣೆ ಆಗ್ಯಾದ. ಎಲ್ಲರ ಘಡಿ ಮಾತಾಡ್ತಾರೆ ಅಂದರೆ, ನಾವು ಒಂದು ಲಗ್ನಕ್ಕೆ ಹೋಗಿದಾಗ ನಮ್ಮ ನೆಂಟ್ರದು ಘಡಿ ಕಡಿದು 3 ಗಂಟೆ ತನಕ ಲಗ್ನ ಹತ್ತಿರ ಒಂದು ಘಡಿ ಕೊಡೋದು ಕಡಿಮೆ. ನಮ್ಮ ಸೋದರ ಮಾವ ತೇಗಂಪುರದವ್ರು ಶಂಕರಪ್ಪ ಚಿಟ್ಮೆ ಅಂತಿದ್ದರು. ಅವ್ರ ಕೈದಾಗಿನ ಘಡಿ ತೆಗೆದು ಕೊಟ್ಟಾಗ ಅವ್ರ ಲಕ್ಷಂತಿ ಹಾಕ್ರಿ ಅಂದ. ಎಂಥ ಬದುಕು, ಎಂಥ ಜೀವನ. ನಾವು ಯಾವ ಸಿರಿ ಸಂಪತ್ತಿಗಾಗಿ ಬದುಕಲಿತ್ತೀವಿ, ಯಾವ ಸಿರಿ ಸಂಪತ್ತಿಗಾಗಿ ನಮ್ಮ ಬದುಕನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ನೋಡ್ರಿ. ಇಬ್ಬರು ಗಂಡ ಹೆಂಡತಿ ಏನು ಮಾಡಿದ್ರು ಅಂತ,
ದಿನ ಪಾಪ ಗಂಡಿದ್ದವನೇ ವ್ಯವಹಾರ ಮಾಡಿಕೊಂಡು ಮಾರ್ಕೆಟ್ದಿಂದ ತರಕಾರಿ ಕಿರಾಣಿ ಥರದ್ದೆಲ್ಲ ಮಾಡ್ತಿದ್ದ. ಆಕೆ ಹೆಂಡತಿ ಅಂದಳಂತ, ಅಲ್ರಿ ದಿನ ನೀವೇ ತರಬೇಕೇನು? ಇವೆಲ್ಲ ಮನೆಗಿಂದ ಒಂದಿಷ್ಟು ಮಾರಿ ಅದರೊಳಗೆ ಬಂದಿಂದ ಇಷ್ಟು ತೊಗೊಂಡು ರೈತ ಇದ್ದವ, ನಾನು ತೊಗೊಂಡು ಬರ್ತೀನಿ ಅಂತ ಹೋದ. ಆಕೆ ಅಂದಳು, ಅವ ಅಂದ, ನಾವು ಹೊಲಕ್ಕೆ ಹೋಗಿ ಬರ್ತಾ, ಮತ್ತು ನೀನೇ ತಾ ಅಂದ್ರೆ ಏನು ಬೇರೆ ಏನದ, ನನಗೊಂದಿಷ್ಟು ಹಲಿಕೆ ಆಯ್ತದೆ, ಹೋಗಿ ತೊಗೊಂಡು ಬಾ ಅಂತ ಹೆಂಡತಿ ಕಳಿಸ್ಕೊಟ್ಟ. ಹೆಂಡತಿ ಹೋದಳು. ಹೋಗಿ ಮಾರ್ಕೆಟ್ದಾಗ ಹೊಯ್ತಾಳೆ, ಅದಕ್ಕೆ ತೊಗೊಂಡು ಒಯ್ದಿಂದ ಮಾರ್ತಾಳೆ. ಅದು ಒಂದು 200-250 ರೂಪಾಯಿ ಬರ್ತಾವೆ. ಬಂದು ಅಕ್ಕಿ ಹೋಗಿದ್ದೆ ಅದಕ್ಕೆ ಅಂದ್ರೆ ಏನಾರ ತೊಗೊಂಡು ಬರ್ತಾ ಅಂತ ಹೋಗ್ಯಾಳ. ಅಲ್ಲೆಲ್ಲ ನೋಡಿದಳು. ನೋಡಿ ಈ ಕಡೆ ಒಂದು ಹೂವಿನ ಅಂಗಡಿ ಕಾಣಿಸ್ತು. ಹೂವಿನ ಅಂಗಡಿ ನೋಡಿದಳು. ಆಗ ಹೆಣ್ಮಕ್ಳು ಶಾಣೆ ಆದ್ರೆ ಹಿಂಗೆ ಕಟ್ತಾರೆ ನೋಡ್ರಿ, ತಲೆ ಮದುಮಕ್ಳಿಗೆ ಕಟ್ತಾರಲ್ಲ, ಮುಂದೆ ಹೂವು ಹಿಂದೆ ತಲೆ ಮೇಲೆ ಎಲ್ಲ ಹಾಕ್ತಾರಲ್ಲ, ಹಂಗಾಗಿ ಯಾರಿಗೋ ಮಾಡಕ್ಕಂತಕಿ ಇಟ್ಟುಳಕಿ. ಸರ ಭೀ ಇತ್ತು. ಆಕೆ ಕಣ್ಣಿಗೆ ಬಿತ್ತು. ಅಲ್ಲಿ ಹೋದಳಕಿ. ಅಯ್ಯೋ ಎಷ್ಟು ಚಂದದ ನೀವ, ನನ್ನ ಗಂಡ ಇಂಥ ಒಂದಿನ ಭೀ ತಂದು ಕೊಡಲ್ಲ ನನಗೆ ಅಂದಳಕಿ. ನನ್ನ ಗಂಡ ನನಗೆ ಒಂದಿನ ಭೀ ಇಂಥ ತಂದು ಕೊಡಲ್ಲ, ಏನು ಮಾಡಿ 7 ದಿನ ಮಾಡಿದ್ರೆ ಒಂದು ತಂದಿಲ್ಲ, ನಾನಾರ ಒಯ್ದು ಖುಷಿ ಪಡಿಸ್ಬೇಕು ಅಂತ ಹೋಗಿ ಕೇಳ್ತಾಳೆ. ಆಕೆ ಅಂತಾಳೆ, ನೋಡಕ್ಕ ಇವೆಡ್ಡು ಕುಂತು ಒಂದು 150 ರೂಪಾಯಿದ, ಒಂದು ಸರ 50 ರೂಪಾಯಿ ಅದ ಅಂದಳಕಿ. ಅವೆಡ್ಡು ಕೊಡು ಅಂತ ಹೇಳಿದಳು. ತೊಗೊಂಡು ಮನೆಗೆ ಹೋದಳು. ಆಗಿನ 50 ರೂಪಾಯಿ ಏನು ಆಕೆ ಬಲ್ಲಿ ಇಟ್ಕೊಂಡ್ಳು. ಹಾಗೆ ಅದು ಹೋಮ್ ಮಿನಿಸ್ಟ್ರ್, ಅವ್ರ ಮನೆಯವ್ರು ಹೋಮ್ ಮಿನಿಸ್ಟ್ರ್ ಬಲ್ಲಿ ಇರಬೇಕೆ, ಹೋಮಾಗಿ ಖಜಾನೆ ಇರಬೇಕು. ಮನೆಗೆ ಹೋಯ್ತಾಳ. ಪಾಪ ಮಧ್ಯಾಹ್ನ 6 ಹೊಡೆದು ಹೆಗಲ ಮೇಲೆ ಒಂದು ಚಬಕ ಹಾಕ್ಕೊಂಡು ಎದ್ಗಳು ಹೊಡ್ಕೊಂಡು ಬರ್ತಾನೆ. ನೀಡಿಕೆ ಆಗಿಂದ ಇರ್ತದೆ. ದಿನ ಬಂದು ಹೊರಗೆ ನೀರು ತೊಗೊಂಡು ಬರ್ತೀವಳು. ಅವತ್ತಕ್ಕೆ ಅದಕ್ಕೆ ಹೂವು ತಂದಾಳೆ, ತಲೆ ಮೇಲೆ ಹಾಕ್ಕೊಂಡಾಳೆ. ಹಿಂಗೆಲ್ಲ ಅದು ಹೊಳಕ್ಕೆ ಹಾಂ, ಅಣ್ಣವ್ರು ಕರೆಕ್ಟ್ ಹೇಳಿದ್ರು ನೋಡ್ರಿ. ಎದ್ಗಳಿಗೆ ಧೂಲ ಹಾಕ್ಕೊಂಡಂಗೆ ತಲೆ ಮೇಲೆ ಹಾಕ್ಕೊಂಡಳು. ಅದು ಇತ್ತೈತೆ ಆಯ್ಡತ್ತು. ಆಕೆ ಹಿಂಗೆ ಕನ್ನಡಿ ಮುಂದೆ ಮಾಡತ್ತೊಳಕ್ಕೆ ಮಾಡಿ ರೀ ಅಲ್ಲಿ ಹೊರಗೆ ಅವ ಕೈಗಳು ತಳ್ಕೊಂಡು ಜಲ್ದಿ ಬರ್ರಿ ಅಲ್ಲಿ ತೊಳಕಿ. ಅವನಿಗೆ ಸಿಟ್ಟು ಬಂದು ಪಾಪ ಬಿಸ್ಲಾಗ ಹೊಲ್ದಾಗ ದಂಧೆ ಮಾಡ್ಯಾನ. ಒಂದು ಗ್ಲಾಸ್ ನೀರ್ದಾಗ ಕುಡಿಲಕ್ಕ ಅಂತ ಕೇಳ್ತಾನೆ. ನೀರು ಭೀ ತರೋಳು, ಹೊರಗೆ ಭೀ ಬರೋಳು. ಆಕೆ ಚಂದ ಮೇಕಪ್ ಮಾಡ್ಕೊಂಡು ಪಿಕಪ್ಪಾಗಿ ಹಣೆ ಮೇಲೆ ಕೋಕ ಮಚ್ಕೊಂಡು ಆಕೆ ಬರ್ರಿ ಅಂತ ಬಾಗಿಲಿ ಬಂದಳು. ನೋಡ್ತಾನ, ಇದೇನೇ ನೀನು ಅವತಾರ ಒಂದ? ಆಕೆ ಅಂತಾಳೆ, ಅಲ್ರಿ ಇದು ಅವತಾರ ಅದ, ನೀವು ಲಗ್ನ ಮಾಡ್ಕೊಂಡು 25 ವರ್ಷ ಆಯ್ತು, ಎಂದಾರ ಇಂಥ ತಂದಿರಿ ಸರ ನನಗೆ ಅಂದೊಳಕ್ಕೆ. ಅವನಿಗೆ ಮೊದಲೇ ನೋಡ್ರಿ, ಹಸ್ದವನಿಗೆ ಹಳಸಿದ್ದು ಸಹಿ ಹತ್ತದು. ಅವನಿಗೆ ಸಿಟ್ಟು ಬಂತು. ನನಗೆ ಒಂದು ಗಿಲಾಸ್ ನೀರು ಕೊಡು ಅಂದ್ರೆ ಈಕೆ ಹಿಂಗೆ ಮಾಡತ್ತಾಳಂತ ತಿಳ್ಕೊಂಡು ಏನು ಮಾಡ್ದ ಅಂದ್ರೆ, ನಿನಗೆ ಯಾರು ಹೇಳ್ಯಾರಿದು, ನನಗೆ ಯಾರು ಹೇಳ್ತಾರೆ, ನಾ ತೊಗೊಂಡು ಬಂದೀನಿ ಅಂತ ಕೈ ಮಾಡತ್ತಳು. ಹಿಂಗೆ ಮಾಡಿ ಹೇಳತ್ತು. ಈಗ ಸರ ಅದ ಹಾಕೋರಿ ನಿಮ್ಮ ಕೊಳ್ಳಾಗ ಭೀ ಅಂದೊಳಕಿ. ನೋಡ್ರಿ, ಹಾಕೋಲಿಕ್ಕೆ ಸಾಧ್ಯ ಅದನೆ? ಹಾಕೋತಾರ? ಇಲ್ಲ. ಅವ ಅಂದ, ನಿನ್ನ ಸರ ಬೇಡ, ನಿಂದು ಇದು ಬೇಡ ಅಂದ. ಚಬಕ ಇತ್ತು ಮ್ಯಾಲ ತೆಗೆದು ಕನ ಹೊಡ್ಲೆತ್ತ. ಹಾಕೋರಿಗೆ ನಿಮ್ಮ ಹೊಡ್ಲೆತ್ತ, ಚಪ್ಪಳೆ ಹೊಡ್ಲೆತ್ತ. ಏನು ಹೊಡ್ಲೆತ್ತರ? ಹೆಣ್ಮಕ್ಳು ಸುಮ್ಮನೆ ಕೂಡ್ತಾರೆ. ಯಪ್ಪೋ ಸತ್ತ ಯವ್ವೋ ಸತ್ತ ಅಂದ ಗಲ್ಲೆಗಿನಲ್ಲಪ್ಪ 4 ಮಂದಿ ಬಂದರು. ಪಾಪಿ ಎಂದೂ ಹೆಣ್ತಿ ಹೊಡ್ಲಾರ್ದು ಇವತ್ತು ಹೆಂಗೆ ಹೊಡ್ಲೆತ್ತ ಅಂತ ತಿಳ್ಕೊಂಡು ಅವ್ರು ಬಂದು ಕೇಳ್ತಾರೆ, ಯಾಕೆ ಹಿಂಗೆ ಅಂದ್ರೆ ಅವರು ಆಕೆ ನೋಡತ್ತರು, ನಗಲತ್ತರು, ಬಿಡಿಸ್ಕೊಳಕ್ಕೆ ಒಬ್ಬರು ಹೋಗ್ಲತ್ತಿಲ್ಲ. ಆಕೆ ಮೈ ಮೇಲೆ ಪೆಟ್ಟು ಬೀಳೋದು ನೋಡ್ಲತ್ತಿಲ್ಲ ಯಾರು ಭೀ. ಆಕಿನ ತಲೆ ಮೇಲೆ ಹಿಂಗೆ ಹೊಡ್ಲತ್ತರ ಹೆಂಗೆ ತಿಳ್ತಾವೆ. ಹಿಂಗೆ ಜೀವನ ಹೆಂಗೆ? ಅವ್ರು ಹಿಂದಿನ ಸರಿ ಅಂದರು, ಅಣ್ಣ ನಿಂದ್ರು ಅಂತೇಳಿ ಅವ್ನಿಗೆ ನಿಂದ್ರಿಸಿದ್ರು. ಅವಾಗ ಕೇಳ್ತಾನೆ, ಯಾಕೆ ಹೊಡೆದಿ? ಇದು ಏನದ ಇದು ಅವತಾರ? ನಮ್ಮ ಪರಮಾತ್ಮ ಎದಕ್ಕೆ ಕಳಿಸ್ಯಾನ ಅಂದ್ರೆ, ನೀ ಚಂದ ಹೋಗಿ ಚಂದ ಖರೀದಿ ಮಾಡು, ಚಂದ ನೋಡಿ ಯಾವ್ದು ಬೇಕದು ತಗೊಂಡು ಉಣು ತಮ್ಮ ಅಂತ ಕಳಿಸ್ಯಾನ. ಪರಮಾತ್ಮ ನಮಗೆ ಹೆಂಗೆ ಕಳಿಸ್ಯಾನ ಅಂದ್ರೆ, ನಿನಗೆ ಏನೇನು ಬೇಕು ಜೀವನ ಉಪಕಾರಕ್ಕೆ, ಜೀವನ ನಡೆಸ್ಲಿಕ್ಕೆ ಏನು ಬೇಕು ಅದೆಲ್ಲ ತಗೊಂಡು ಚಂದ ಸಮಾಧಾನ ಊಟ ಮಾಡು. ನಾ ಚಂದ ಇರಲಿಲ್ಲ ಅಂದರೆ ಯಮದೂತ ಬರ್ತಾನೆ, ಗಂಡ ಬಂದಂಗೆ ಬಂದು ನಡಿ ಮಗನ ಅಂಥೇಳಿ ಹೊಡೆದು ಕರ್ಕೊಂಡು ಹೋಗ್ಲಕ್ಕೆ ಶುರು ಮಾಡ್ತಾನೆ. ಅಂಥ ಜೀವನ ನಮ್ಮದು ಆಗಬಾರ್ದು. ನಮ್ಮ ಬದುಕು ಹೆಂಗೆ ಆಗಬೇಕು ಅಂದ್ರೆ, ಹೌದು ಅಂತ ಸಮಾಜ ಅಂತದೋ ಇಲ್ಲ ಗೊತ್ತಿಲ್ಲ, ನನ್ನ ಅಂತರಾತ್ಮ ಹೇಳಬೇಕು, ನೀ ಮಾಡುವ ಕೆಲಸಗಳು ಪ್ರಾಮಾಣಿಕ ಅದಾವ, ಸತ್ಯ ಅದಾವ, ಶುದ್ಧ ಅದಾವ, ನಿಶ್ಚಲವಾಗಿರುವಂಥ ಮನಸ್ಸಿನಿಂದ ಅದ ಅಂತಂದಾಗ ನಾವು ಹುಟ್ಟಿದ್ದಕ್ಕೂ ಸಾರ್ಥಕವಾಗ್ತದೆ.
ಅದಕ್ಕೆ ಹೇಳ್ತಾರೆ, ಸಂಸಾರ ಎಂಬುದೊಂದು ಗಾಳಿಯ ಸೊಡರು ತಮ್ಮ. ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಮೊನ್ನೊಬ್ಬರು ಪ್ರೆಸ್ ಮೀಟ್ ಮಾಡ್ತೇನೆ, ಒಬ್ಬ ಮಾತಾಡ್ತಾ ಅಲ್ಲೇ ಔಟ್ ಆದರು. ನೋಡಿವಲ್ಲ, ಜೀವನ ನಶ್ವರ ಅದ ಅನ್ನೋದು ನಮಗೆಲ್ಲರಿಗೂ ಗೊತ್ತದ. ನಶ್ವರ ಇರುವಂಥ ಈ ಬದುಕಿಗೆ ಇಷ್ಟೆಲ್ಲ ಹಪಾಪಿ ಮಾಡ್ತೀವಲ್ಲ, ಯಾವ ಪುರುಷಾರ್ಥಕ್ಕಾಗಿ ಮಾಡಬೇಕು ಅಂತ. ಹಪಾಪಿ ಎದಕ್ಕಿರಲಿ? ದೈವ ಸಂಕುಲದ ಎಡೆಗಿರಲಿ, ಮಾನವೀಯ ಪ್ರೀತಿ ಕಡೆ ಇರಲಿ, ಕುಟುಂಬದ ಮೇಲಿರುವಂಥ ವಾತ್ಸಲ್ಯಕ್ಕಿರಲಿ, ಮತ್ತೊಬ್ಬರಿಗೆ ದ್ವೇಷ ಮಾಡಬೇಕು ಅಂತಲ್ಲ. ವಾತ್ಸಲ್ಯ ಇರಲಿ ಕುಟುಂಬದ ಮೇಲೆ, ಅದು ನಮ್ಮ ಪರಮಾತ್ಮ ಮೆಸ್ತಾನ. ಈಗ ಒಬ್ಬ ಗಂಡ ಹೆಂಡತಿ ಇದ್ದರೂ ಒಬ್ಬ ರಾಜ ಏನು ಮಾಡ್ತಿದ್ದ ಅಂದ್ರೆ ಪುಣ್ಯ ಖರೀದಿ ಮಾಡ್ತಿದ್ದಂತ. ಪುಣ್ಯ ಖರೀದಿ ಮಾಡ್ತಿದ್ದ. ಆ ಪುಣ್ಯ ಯಾರು ಹೋಗ್ತಾರೆ, ನೀವು ಏನು ಮಾಡಿದೆ ಅಂತ ಹೇಳಬೇಕು. ಅವ್ರಿಗೆ ಒಂದಿಷ್ಟು ಅದು ಅದು ಪೇಪರ್ ಮೇಲೆ ಬರ್ಕೊಡ್ಬೇಕು, ಆ ತಕಡೆಗೆ ಇಡಬೇಕು, ಒಟ್ಟು ಬಂಗಾರ ತೊಗೊಂಡು ಬರಬೇಕು. ಈಕಿ ಪಾಪ ಬಡು ಇದ್ದಳು. ಬಡು ಇದ್ದಾಗ ಅಕ್ಕಿ ಅಂದಳು ಅಂತ, ನೀ ಭೀ ಹೋಗ್ರಿ, ಮಂದಿ ಎಲ್ಲ ನಡೆದವ, ನೀವು ಭೀ ಪುಣ್ಯ ಕೊಟ್ಟು ತೊಗೊಂಡು ಬರ್ರಿ ಅಂತ ಹೇಳಿದಳು ಆಕಿ. ಅವ ಅಂತಾನೆ, ನಾ ಏನು ಪುಣ್ಯ ಮಾಡಿದಂತ ತೊಗೊಂಡು ಬರಲಿ? ನಾ ಏನು ಪುಣ್ಯನೇ ಮಾಡಿಲ್ಲ ನನ್ನ ಜೀವನದೊಳಗೆ, ಅದಕ್ಕೆ ನಾ ಏನು ತೊಗೊಂಡು ಬರಲಿ, ಏನು ಬರ್ಕೊಡ್ಲಿ ಅವನಿಗೆ ಅಂತ ಹೇಳಿದಳು. ನೀವು ಏನಾರ ಹೇಳ್ರಿ, ಅಲ್ಲಿ ತಾನೇ ಇಟ್ಟು ಬಂಗಾರ ಕೊಡ್ತಾನೆ, ತೊಗೊಂಡು ಬರ್ರಿ, ನಮ್ಮ ಬಡತನ ಹಿಂಗ್ತದ ಅಂತ ಪಾಪಾಗಿನ ಆಸೆ ಇತ್ತು, ಹೇಳಿದು. ಆವಾಗ ಒಂದೆರಡು ರೊಟ್ಟಿ ಕಟ್ಟಿಕೊಟ್ಟಳು. 2 ರೊಟ್ಟಿ ಕಟ್ಟಿಕೊಟ್ಟು ಸೀದಾ ಹೋಯ್ತಾನೆ. ಒಂದು ಹಳದ ದಂಡಿ ಮೇಲೆ ಕೂಡ್ತಾನೆ, ಊಟ ಮಾಡಬೇಕು ಅಂತಾನೆ. ಯಾರೋ ಒಬ್ಬರು ಅಲ್ಲಿ ಬರ್ತಾರೆ. ಅವನ ಮುಖ ನೋಡಿದ ತಕ್ಷಣ ಭಾಳ ಓಬಿ ಹಸಿದವ ಹನ ಅಂತ ಅನ್ನಿಸ್ತದೆ. ಅವನು 2 ರೊಟ್ಟಿ ಹ್ಯಾಂಗೋ ಅಂತ ತಿಳ್ಕೊಂಡು ಒಂದು ರೊಟ್ಟಿ ಅವನಿಗೆ ಕೊಡ್ತಾನೆ, ಇನ್ನೊಂದು ರೊಟ್ಟಿ ನಾವು ಉಣ್ಬೇಕು ಅಂಥೇಳಿ, ನೀ ಇಲ್ಲೇ ಕುಂತು ಊಟ ಮಾಡಪ್ಪ, ನಾ ಕೈ ತೊಳ್ಕೊಂಡು ಬರ್ತಂತ ಹೋಗಿ ಕೈ ತೊಳ್ಕೊಂಡು ಬರ್ತಾನೆ. ಆ ಬರೋಷ್ಟೊತ್ತಿಗೆ ಆ ರೊಟ್ಟಿ ಊಟ ಮಾಡಿಂದಿರ್ತದೆ. ಊಟ ಮಾಡಿದ್ದಿದ್ರೆ ಅವ ಬಂದು ನೋಡ್ತಾನೆ, ಇವನಿಗೆ ಇನ್ನೂ ಹಸಿವೆ ಹೋಗಿಲ್ಲ ಅಂತ ತಿಳ್ಕೊಂಡು, ಇದೊಂದು ರೊಟ್ಟಿ ಭೀ ಊಟ ಮಾಡಿ ನಾ ಹೆಂಗೂ ನಡೀತದ ಅಂತ ತಿಳ್ಕೊಂಡು ಅದೊಂದು ರೊಟ್ಟಿ ಖಾರ ಏನಿರ್ತದೆ, ಬುಕ್ಣೆ ಖಾರ ಎಣ್ಣೆ ರೊಟ್ಟಿ ಅವ್ನ ಕೈದಾಗ ಕೊಡ್ತಾನೆ. ಊಟ ಮಾಡಂತೇಳಿ ಹೋಗಿ ಹಳದಾಗ ನೀವು ಒಂದಿಷ್ಟು ನೀರು ಕೊಂಡು ಸೀದಾ ಹೋಗ್ತಾನೆ. ಆ ಪಾವಡ್ ಜಾಡಿಸ್ಕೊಂಡು ಆ ಪಾವಡ್ ತೊಗೊಂಡು ಹೋಗ್ತಾನೆ. ಹೋಗಿ ಅಲ್ಲಿ ರಾಜ ಕೇಳ್ತಾನೆ. ರಾಜ ನೀ ಏನು ಪುಣ್ಯ ಮಾಡಿದೆಪ್ಪ ಹೇಳು ಅಂದ. ಅವಂದ, ಮಹಾಪ್ರಭುಗಳೇ ನಾ ಏನೂ ಪುಣ್ಯನೇ ಮಾಡಿಲ್ಲ. ಮತ್ತು ನೀ ಬಂದೆ ಅಕ್ಕ, ನಾನು ಹೆಂಡತಿ ಹೇಳಿದ್ರು ಹೋಗಂತ ನಾ ಅಂದವ. ಆದರೂ ನೆನಪು ಮಾಡ್ಕೊ, ಎಲ್ಲರ ಏನಾರ ಪುಣ್ಯ ಮಾಡಿದ್ದೇನೋ ನೋಡು ಅಂದ. ಅದರ ಬಂದನ ಏನೂ ಪುಣ್ಯ ಮಾಡಿಲ್ಲ, ನೋಡಿ ವಿಚಾರ ಮಾಡು ಅಂದ್ರೆ, ಇಲ್ಲ ಪ್ರಭುಗಳೇ, ಬರೋ ಹೊತ್ತಿನಾಗ ಬೇಕಾದ್ರೆ ಒಬ್ಬನಿಗೆ ರೊಟ್ಟಿ ಕೊಟ್ಟೀನಿ, ನಾ ಹಾಗೆ ಬಂದೀನಿ ಅಂದವ. ಎದ್ರೊಳಗೆ ಕೊಟ್ಟಿದ್ದೆ? ಇದೇ ಪಾವಡ್ದಾಗ ಕೊಟ್ಟಿದ್ದ, ಇಡು ಪಾವಡು ಅಂದವ. ರೊಟ್ಟಿ ಪಾವಡ ಒಂದು ತಕ್ಕಡಿದಾಗ ಅಲ್ಲಿ ಹಾಕಿ ಅಲ್ಲಿ ಬಂಗಾರ ಇಡ್ತಾ. 1 ತೊಲೆ 2 ತೊಲೆ 10 ತೊಲೆ ಇಟ್ಟರದು ಹೇಳಲ್ಲೇ. ಅವನ ತಿಜೋರಿದಾಗ ಏಟದ ಅಷ್ಟೆಲ್ಲ ಭೀ ಅದ್ರೊಳಗೆ ಒಂದು ಕಡೆ ಇಡ್ತಾನೆ ರಾಜ. ಅದರದು ಆ ಪಾವಡೆ ಮ್ಯಾಲೆ ಬರೋಂಗಿಲ್ಲ. ಅವಂದ, ನೀ ಮಾಡಿದ ಪುಣ್ಯ ಅಷ್ಟಿಷ್ಟಲ್ಲಪ್ಪ, ನಿನ್ನ ಕೈ ಮುಗಿದು ಕೇಳ್ತೀನಿ, ನಿನಗೆ ಕೊಡೋಂಥ ತಾಕತ್ತು, ಇದು ಎಬ್ಸೋಂಥ ತಾಕತ್ತು ನನಗಿಲ್ಲ. ಅದು ನನ್ನ ಬಳಿ ಇಷ್ಟೇ ಅದ ಕೊಟ್ಟೀನಿ, ಅದು ಬಂಗಾರ ನೀ ತೊಗೊಂಡೋಗು, ನಿನ್ನ ಪೌಡರ್ ನೀ ತೊಗೊಂಡೋಗು ಅಂತ ಅವನಿಗೆ ಹೇಳುತ್ತಾನೆ. ಆ ಪೌಡ್ ನನಗೆ ಕೊಟ್ಟು ಈಗ ಬಂಗಾರ ತೊಗೊಂಡೋಗು ಅಂತ ಹೇಳುತ್ತಾನೆ. ಆದ್ರೆ ಅವ ಆಲೋಚನೆ ಮಾಡ್ತಾನೆ, ನಾನು 1-2 ರೊಟ್ಟಿ ಕೊಟ್ಟಿದ್ದಕ್ಕೆ ಇಂಥ ಪುಣ್ಯ ಅದ ಅಂದಮೇಲೆ, 2 ರೊಟ್ಟಿ ಕೊಟ್ಟಿದ್ದಕ್ಕೆ ಆ ಪುಣ್ಯ ಅದ ಅಂದಮೇಲೆ, ಅವ ಹ್ಯಾಂಗೆ ಕೊಟ್ಟಿದ ಅಂದರೆ, ಒಳಗೆ ಕಲ್ಮಶ ಇಟ್ಕೊಂಡು ಕೊಟ್ಟಿಲ್ಲ, ಗೊತ್ತಿರಲಿ. ಆ ಒಳಗೆ ಪವಿತ್ರವಾಗಿರುವಂಥ ಭಾವ ಇಟ್ಕೊಂಡು ಕೊಟ್ಟಾನ. ಹಸುದನ ಅಂತ ತಿಳ್ಕೊಂಡು ಕೊಟ್ಟಾನ. ಅದಕ್ಕೆ ಪರಮಾತ್ಮನಿಗೆ ಆ ಪುಣ್ಯ ಮೆಚ್ಚದ. ಆ ಬಂಗಾರ ಅದಕ್ಕೆ ಸಮ ಬರ್ತಾ ಇಲ್ಲ. ಆಗ ಅವ ಅಂತಾನ, ಪ್ರಭುಗಳೇ, ನಿಮ್ಮ ಬಂಗಾರ ನಿಂಬಲ್ಲಿರಲಿ, ನನ್ನ ಪುಣ್ಯ ನಂಬಲ್ಲಿರಲಿ ಅಂಥೇಳಿ ಆ ದಸ್ತಿ ಹೆಗಲಾಗ ಹಾಕ್ಕೊಂಡು ಬಗಲಾಗ ಇಟ್ಕೊಂಡು ಅಲ್ಲಿ ಜಾಗ ಖಾಲಿ ಮಾಡ್ತಾನೆ. ಇದು ತಾಕತ್ತು. ನಮಗೆ ಗೊತ್ತಾಗಂಗಿಲ್ಲ, ನಾವು ಮಾಡಿದ ಪುಣ್ಯ ಹೆಂಗೆ ನಿರ್ತದೆ ಗೊತ್ತಾಗಂಗಿಲ್ಲ. ನಾವು ಒಳಿತನ್ನೇ ಮಾಡ್ತಾ ಹೋಗಬೇಕು. ಇದು ಸಂಸಾರದ ಒಂದು ನಿಯಮ ಅದ, ಪ್ರಕೃತಿಯ ನಿಯಮ ಅದ, ಪ್ರಪಂಚದ ಒಂದು ನಿಯಮ ಅದ. ನಾವು ಕೈದಿಂದ ಒಳ್ಳೇದಾಗಲಿಕ್ಕಿಲ್ಲ ಮಾಡಲಿಕ್ಕಂದ್ರೆ ಸುಮ್ಮನಾರ ಕೂಡಬೇಕು. ಮುಂದೆ ಹೇಳ್ತಾರೆ, ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳ ಬೆಳೆದಿಂಗಳು ಸಿರಿ ಸ್ಥಿರವಲ್ಲ ಅಂತ ಹೇಳ್ತಾರೆ. ಭಾಳ ಚಂದೇನು ಅಂದ್ರೆ,
ಈ ಬೆಳದಿಂಗಳು ಇವೆಲ್ಲ ಸಿರಿ ಸಂಪತ್ತು ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಪ್ರಕೃತಿಯಲ್ಲಿ ಕಾಣುವಂಥದ್ದೆಲ್ಲ ಅದು ಸ್ಥಿರವಾಗಿರುವಂಥದ್ದು. ನೋಡುವಂಥ ಕಂಗಳು ಸ್ಥಿರವಾಗಿರುವಂಥವು, ಮನಸ್ಸು ಚಂಚಲವಾಗಿರುವಂಥದ್ದು. ಗೊತ್ತಿಲ್ಲ. ಭೂಮಿ ಸದಾ ಇರ್ತದೆ, ಆಕಾಶ ಸದಾ ಇರ್ತದೆ, ಎಲ್ಲ ಇರ್ತದೆ. ನಾವಿರಂಗಿಲ್ಲ. ನಾವು ಇರೋ ತನಕ ಇಲ್ಲಿ ನಿಸರ್ಗ ಸಂಪತ್ತನ್ನು ಕಣ್ತುಂಬಿ ಬದುಕಬೇಕು, ಮಾನವೀಯ ಪ್ರೀತಿಯನ್ನು ಗಳಿಸ್ಕೊಂಡು ಹೋಗಬೇಕು, ವಾತ್ಸಲ್ಯದಲ್ಲಿ ಬದುಕಿಸುವುದನ್ನು ಕಲಿಬೇಕು. ಇದು ಸಂಸಾರ ಸಾಗುವಂಥ ಮೆಟ್ಟಿಲುಗಳು. ಮುಂದೆ ಶರಣರ ಅದಕ್ಕೆ ಹೇಳ್ಯಾರ, ಏನು ಹೇಳ್ಯಾರ, ಸಂಸಾರ ಎಲ್ಲರಿಗೂ ಇತ್ತು ಅನ್ನೋದು ನಮಗೆ ಗೊತ್ತದ. 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರಲ್ಲಿ ಎಲ್ಲರಿಗೂ ಸಂಸಾರ ಇಟ್ಕೊಂಡು ಪಾರಮಾರ್ಥ ದಾಟ್ಯಾರ ಅನ್ನೋದು ತಿಳ್ಕೊಂಡಿವಿ. ಹೇಳ್ತಾರೆ, ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ. ಇದು ಗೊತ್ತಿಲ್ಲ ನಮಗೂ. ಸಂಸಾರ ನಾವು ದಾಟೋದು ಹಿಂಗೆ ಅದ, ಈಜಿಯಾಗಿ ದಾಟ್ತೀವಿ. ಸುಮ್ಮನೆ ಹಮ್ಮು ಬಿಮ್ಮು ಆಗಿರಲೇಕಯ್ಯ, ನಮ್ಮ ಕೂಡಲ ಸಂಗನ ಶರಣರೊಡನೆ ಮನದೆರೆದು ಮಾತನಾಡುವುದಯ್ಯ. ನಮ್ಮ ಹೆಂಗಿರಬೇಕು ಅಂದರೆ, ನಾನು ನಗೋದು, ಇರೋದು, ಆಡೋದು, ಕುಣಿಯೋದು, ನಲಿಯೋದು ಎಲ್ಲ ಎಲ್ಲಿ ಅಂದ್ರೆ ಶರಣರ ಸಂಘದಲ್ಲಿರಬೇಕಂತ. ಶರಣರ ಸಂಘದಲ್ಲಿದ್ದಾಗ ಸಂಸಾರ ಹೆಂಗೆ ದಾಟ್ತೀವಿ ಅನ್ನೋದೇ ಗೊತ್ತಾಗಂಗಿಲ್ಲ ಅಂತ. ಅದು ಬಿಟ್ಟಿವಂದ್ರೆ ನಾವು ಕೆಟ್ಟಿ. ಹಣ ಗಳಿಸ್ಬೋದು, ಸಂಪತ್ತು ಗಳಿಸ್ಬೋದು, ಮಹಲ್ ಕಟ್ಬೋದು, ನೆಮ್ಮದಿ ಕಳ್ಕೊಳ್ತೀವಿ, ಮಾನಸಿಕ ಸ್ಥಿರತೆಯನ್ನು ನಮ್ಮಿಂದ ದೂರ ಆಗ್ತದೆ. ಒಬ್ಬ ಭಾಳ ದೊಡ್ಡ ಗೌಡಿದ್ದ ಏನು ಮಾಡ್ದ ಅಂದ್ರೆ, ಅವ ಹಣ ಬಂದಾಗೆಲ್ಲ ಏನು ಮಾಡಬೇಕು, ಬಂಗಾರ ಖರೀದಿ ಮಾಡಬೇಕು. ಒಂದು ಮನೆ ಕಟ್ಟದ, ಒಂದು ನೆಲಮಾಳಿಗೆ ಮಾಡಿದ್ದ. ನೀವೆಲ್ಲರ ಕೇಳಿರ್ಬೇಕು ಅಂತ ತಿಳ್ಕೊಂಡು. ನೆಲಮಾಳಿಗೆ ಮಾಡ್ತಾನೆ, ಎದಕ್ಕೆ? ಬಂಗಾರ ಇಡ್ಲಿಕ್ಕೆ. ಅವ ದಿನ ಏನು ಮಾಡೋದು ಅಂದ್ರೆ, ಬರಬೇಕು, ಬಂಗಾರ ನೋಡಬೇಕು, ಖುಷಿ ಪಡಬೇಕು, ಹೋಗ್ಬೇಕು. ಅದು ಯಾವ ಮಗನಿಗೆ ಗೊತ್ತಿಲ್ಲ, ಸೊದ್ದರಿಗೆ ಗೊತ್ತಿಲ್ಲ, ಮೊಮ್ಮಕ್ಕಳಿಗೆ ಗೊತ್ತಿಲ್ಲ. ರಾತ್ರಿ 11ಕ್ಕೆ ಬರಬೇಕು, ನೆಲಮಾಳಿಗೆದಾಗ ಬರಬೇಕು, ಒಂದು ದೀಪ ಹಚ್ಚಬೇಕು, ನೋಡಬೇಕು, ಹೋಗ್ಬೇಕು. ಹೀಗೆ ಮಾಡತ್ತಾ ತನ್ನ ಖರೀದಿ ಮಾಡಿದ್ದೆಲ್ಲ ತಂದಿಡಬೇಕು, ಯಾರಿಗೂ ಹೇಳಿಲ್ಲ. ಸಂಪತ್ತಿನ ಮೇಲೆ ವ್ಯಾಮೋಹ ಸಂಸಾರ. ವ್ಯಾಮೋಹ ಹೆಚ್ಚಾಯಿತು. ಅಲ್ಲಿ ದಿನ ಬಂದು ಅದಕ್ಕೆ ನೋಡ್ದ ಕಣ್ಣು ತುಂಬಿಕೊಂಡು ಸಂದರ್ಭದಲ್ಲಿ ವಯಸ್ಸಾಗಿದ್ರೆ ಹಾಗೆ ಬರಬೇಕವ. ಬಂದಾಗ ಒಂದು ಸಲ ಹೊರಗಿಂದ ಬಿರುಗಾಳಿ ಬೀಸಿದಾಗ ಆ ದೀಪ ಹಚ್ಚಿದ್ದು ಆರೋಯ್ತು, ತಟ್ಟಿ ಮತ್ತು ತನ್ನಿಂದ ತಾನೇ ಮುಚ್ಕೊಳ್ತು. ಇವಾಗ ಕೈ ಆಡಿಸಿ ಹುಡುಕೊಂಡು ಬರ್ತಾನೆ, ಅದು ತಟ್ಟಿ ತೆರಿಲಿಕ್ಕೆ ಹೋಯ್ತಾನೆ, ತಟ್ಟಿ ತೆರೆಯಂಗೇ ಇಲ್ಲ. ಯಾಕಂದ್ರೆ ಹಂಗೆ ಮಾಡಿಸಿಟ್ಟಿದ್ದ ಅವನೇ. ಅದು ಕೀಲಿ ತೊಗೋಬೇಕು ಅಂದ್ರೆ ಕೀಲಿ ಸಿಗಂಗಿಲ್ಲ, ಅದು ತೆಗಿಬೇಕು ಅಂಥೇಳಿ. ಅವ ಸುತ್ತಾಡ್ತಾನ. ಒಳಗೇನು ಒಂದಿನ ಹೋಯ್ತು. ಮುಂಜಾನೆ ಬೆಳಗಾದ್ರೆ ಅಪ್ಪ ಎತ್ತು ಹೋದ. ಸೊದ್ದರಂದ್ರೆ ನಿಮ್ಮ ಅಪ್ಪರು ಕಾಣಿಸಲ್ಲ ಹೊಂಟ್ರೆ ಕೊಲ್ಲಿಯಾಗ ಎಲ್ಲಾರ. 4 ದಿನ ಆಯಿತು, 8 ದಿನ ಆಯಿತು. ನಮ್ಮ ಅಪ್ಪ ಹೋದ ಅಂದ್ರವ್ರು. ಹೋದ ಅಪ್ಪ, ವಯಸ್ಸಾಗ್ಯದ, ಎಲ್ಲಿ ಬಾಯ್ದಾಗ ಬಿದ್ದನೋ, ಕೆರೆ ಬಿದ್ದನೋ, ತೆರೆ ಬಿದ್ದನೋ ಗೊತ್ತಿಲ್ಲ. ಹೋದ ಅಂತ ಮಕ್ಕಳೆಲ್ಲ ನೋವು ಮಾಡಿಕೊಂಡ್ರು. ಅವ ಕುರ್ಜಿ ಮೇಲೆ ಹೋಗಿ ಹಂಗೆ ಕುಂತಾನ. ಅವ ಅಲ್ಲೇ ಗೊಟಕ್ಕಂದಾನ, ಅವ್ನು ಮುಗಿದೋಗ್ಯದ. ಮುಂದೆ ಎಲ್ಲ ಈ ಗಳಿಸಿಟ್ಟಿಂದೆಲ್ಲ ಒಯ್ದಲ್ಲಿ ಒಂದು ಕಡೆ ಇಟ್ಟಾಗ, ಅದಕ್ಕೆ ಮನೆಗೆ ಯಾವುದೇ ಕೆಲಸ ಮಾಡಿದರೂ ಸಹಿತ ಮನೆ ಕಾರ್ಬಾರ್ ಯಾರು ಮಾಡ್ತೀವಿ, ಮನೆ ಕಾರ್ಬಾರ್ ಮಾಡೋರು ಮನೆಯಾಗ ಇದ್ದವ್ರಿಗೆ ಮುಚ್ಚು ಮಾಡಬಾರ್ದು. ಒಬ್ರಿಗೆ ಕದ್ದು ಒಬ್ರು ವ್ಯಾಪಾರ ಮಾಡಬಾರ್ದು. ಒಬ್ರಿಗೆ ಕದ್ದು ಒಬ್ರಿಗೆ ಏನೋ ಮಾಡಬಾರ್ದು. ಮನ್ಯಾಗ ಅಣ್ಣಿದ್ದವು ಕಾರ್ಬಾರ್ ಮಾಡ್ತಾನಂದ್ರೆ ತಮ್ಮಿದ್ದವು ಎಲ್ಲೇ ಏನೇ ಮಾಡಿದ್ರು ಸಹಿತ ಅಣ್ಣಿಗೆ ಹೇಳಬೇಕು, ಅಣ್ಣ ತಮ್ಮಗೆ ಹೇಳಬೇಕು, ಮನೆಯವ್ರಿಗೆಲ್ಲರಿಗೂ ಹೇಳಬೇಕು. ಹಿಂಗೆ ಅದ ವ್ಯವಸ್ಥೆ ಅಂತ. ಅದಕ್ಕಲ್ಲಿ ಏನಾಯಿತು, ಅವ ಯಾರಿಗೂ ಏನೂ ಹೇಳಿಲ್ಲ. ಹಿಂಗೆ ದಿನ ಕಳೆದು ಅವ್ರಿಗೆ ಬಡತನ ಬಂತು. ಅವ್ರೇನು ಮಾಡಿದ್ರು ಅಂದ್ರೆ, ಇದ್ದಿದ್ದ ಮನೆ ಮಾರಿ ಬೇರೆ ಕಡೆ ಹೋಗಿ ವಾಸ ಮಾಡಬೇಕು ಅಂತ ಬೇರೆ ಕಡೆ ಹೋದರು. ಆಗ ಹೀಗೆ ಒಬ್ಬರು ಶ್ರೀಮಂತರು ಆ ಮನೆ ತಗೊಂಡು ಅಲ್ಲಿ ಇರಬೇಕು ಅಂತ ಆಲೋಚನೆ ಮಾಡ್ತಾರೆ. ಮನೆಯೊಳಗೆ ಬಂದಿರ್ತಾರೆ. ಯಾಕೋ ಮನೆಯವ್ರಿಗೆ ವಾಸ್ತು ಅಂತಾರಲ್ಲ, ಅವನು ಯಾರು ಹೇಳಿದ್ರಂತಿದ್ದು ಮನೆ ಕೆಡ್ಯಾಕ ಎಲ್ಲ ಇಲ್ಲಿ ಇದ್ದವರೆಲ್ಲ ಶ್ರೀಮಂತಿದ್ರು, ಅವರೆಲ್ಲ ಬಡವ ಹೋಗ್ಯಾರ, ಮತ್ತು ನೀ ಹಿಂಗೆ ಕಡಿದ ನೀ ಭೀ ಬಡವ ಐತಿ ನೋಡು ಅಂತ ಯಾರೋ ಹುಳ ಬಿಟ್ಟರು ಅವನಿಗೆ. ಅವ ಏನು ಮಾಡ್ದ, ಮನೆ ಕೆಡ್ಯಾಕಬೇಕು, ಮನೆ ಕೆಡ್ಯಾಕಿ ಹೊಸದ ಮನೆ ಕಟ್ಟಬೇಕು ಅಂತ ತಿಳ್ಕೊಂಡು ಮನೆ ಕೆಡುತ್ತಾನೆ. ನೆಲ ಕೆಳ್ಕೊತ ಬರ್ತಾನೆ, ಪಾಯ ಕೆದ್ಕೊತ ಬರ್ತಾನೆ. ಅಲ್ಲಿ
ಎಲ್ಲಿ ನೋಡಿದ್ರೆ ಅಲ್ಲಿ ಬಂಗಾರ ಕಾಣ್ತದೆ. ಬಂಗಾರ ಕಾಣ್ತದೆ. ಬಂಗಾರ ಕಾಣಿದ ತಕ್ಷಣ ಅವಂತಾನ ಎಂಥ ಭಾಗ್ಯ ಅದ ನಂದು, ಬಂಗಾರ ತಗೊಳಕ್ಕೆ ನನ್ನ ಸೌಭಾಗ್ಯ ಅದ ಅಂತ ತಿಳ್ಕೊಂಡು ಅಲ್ಲಿ ಹೋಯ್ತಾನೆ. ಹೋಗಡಿಗಿನಲ್ಲಿ ಏನಾಯ್ತದೆ, ಒಂದು ಕುರ್ಜಿ ಇರ್ತದೆ, ಕುರ್ಜಿ ಮೇಲೆ ಒಬ್ಬ ಕುಂತಿಂದಿರ್ತದೆ, ಖಾಲಿ ಎಲುಗಳು ಇರ್ತಾವೆ. ಆ ಬಂಗಾರ ಅಂತಂತ ಬಾ ನೀ ಬಾ, ಇವಂದು ಮುಗಿದದು, ಅವನ ಬೆನ್ನಿ ನೀ ಬಂದಿದೆ, ನಿಂದು ಇದೇ ಹಾಲತ್ತೈತದ, ಬಾ ಬಾ ಅಂತಂತದು. ನೋಡ್ರಿ, ಸಿರಿ ಸಂಪತ್ತು ಎಲ್ಲವೂ ಇಲ್ಲೇ ಇರ್ತಾವ, ನಾವು ಇರಂಗಿಲ್ಲ, ಗೊತ್ತಿಲ್ಲ. ಗಳಿಸಿದ್ದೆಲ್ಲ ಇಲ್ಲೇ ಇರ್ತದೆ, ಗಳಿಸಿದ್ದು ಇಟ್ಟು ಹೋಗೋದಲ್ಲ, ನಮ್ಮ ಬದುಕಿನ ಆಚಾರ ವಿಚಾರಗಳಿಗೆ ಬಿಟ್ಟು ಹೋಗ್ಬೇಕು. ನಾವು ಜೀವನದಲ್ಲಿ ಒಳ್ಳೆಯ ಕಾರ್ಯ ಮಾಡಿದ್ದನ್ನು ಈ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು. ನಾವು ಹೊರಗೆ ಮಾಡೋದ್ರಿಲ್ಲ, ನಮ್ಮ ಮನೆಯವ್ರ ಜೊತೆ ಒಳ್ಳೆ ರೀತಿಯಿಂದ ಅವ್ರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿ ಅವು ಒಂದು ತಪ್ಪು ಮಾಡಿದ್ರು ನಾವು ಮೆಚ್ಕೊಂಡು, ನೀ ಮುಂದೆ ಸರಿದಾರಿ ಬಾ ಮಗ, ಬಾ ಸೊಸಿ, ಬಾ ನೆಗಣಿ ಅಂತ ತಿಳ್ಕೊಂಡು ಬದುಕ್ತೀವಂದ್ರೆ ನಾವು ಪರಮಾರ್ಥವನ್ನು ದಾಟ್ತೀವಿ. ಅದಕ್ಕೆ ಹೇಳ್ತಾರೆ, ನಾವು ಏನೇ ಮಾಡಿದ್ರು ಸಹಿತ ಈ ಶರಣರ ಸಂಘದೊಳಗೆ ನಗುವುದು ನುಡಿಯುವುದು ಶಿವಭಕ್ತರೊಡನೆ ಅಂತ ಹೇಳ್ತಾರೆ. ಹಂಗೆ ಬದುಕಿನಾಗ ಮಾತ್ರ ನಮ್ಮ ಬದುಕಿ ಭಾಳ ಅಸ್ತಿತ್ವ ಇರ್ತದೆ. ಅವ್ರು ಮಾಡ್ಯಾರ ಅಂತೇಳಿ ನಾವು ಮಾಡೋದಲ್ಲ, ಅವ್ರು ಹಂಗೆ ಮಾಡತ್ತಾರ ಅಂತ ತಿಳ್ಕೊಂಡು ನಾವು ಹಿಂಗೆ ಮಾಡಬೇಕು ಅಂತಲ್ಲ, ಮಾಡಬಾರ್ದು. ಮತ್ತೊಬ್ರದ್ದು ನೋಡಿ ಒಳ್ಳೆ ವಿಚಾರಗಳಿದ್ದರೆ ಭಾಳ ಪ್ರೀತಿಯಿಂದ ಆಸ್ವಾದಿಸೋಣ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಂಕಟ ಆಗುವಂಥ ರೀತಿ ಇತ್ತು ಅಂದರೆ ದಯವಿಟ್ಟು ಅದು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಬಾರ್ದು ಅನ್ನುವಂಥದ್ದನ್ನು. ಅದಕ್ಕೆ ಹೇಳ್ತಾರೆ, ಒಂದು ಹೆಂಗಿರ್ತದೆ ಒಂದು ಕುಟುಂಬದೊಳಗೆ, ಒಂದು ಹೇಳ್ತಾರೆ, ಕನ್ಯಾವರಯತೆ ರೂಪಂ. ನಾವು ಮಕ್ಕಳು ಲಗ್ನ ಮಾಡ್ಬೇಕಂತೀವಿ. ಮಕ್ಕಳು ಲಗ್ನ ಮಾಡ್ಲಾಕ್ತಾರ, ಪಾರಾಪೂರಿ ಏನು ನೋಡ್ತಾರೆ ರೀ, ಹುಡುಗಿ ಚಂದ ಇರಬೇಕು, ಹುಡುಗಿ ಅಂತೇಳಿ ಹುಡುಗ ಚಂದ ಇರಬೇಕು, ಅದು ಒಂದೇ ನೋಡೋರು. ಅದಕ್ಕೆ ಹೇಳ್ತಾರೆ ಕನ್ಯಾವರಯತೆ ರೂಪಂ. ಹುಡುಗ ಹುಡುಗಿ ನೋಡೋದೇನು ಬಣ್ಣ. ತಾಯಿ ಏನು ನೋಡ್ತಾಳೆ ರೀ, ತಾಯಿ ಏನು ನೋಡ್ತಾರೆ, ಅವ್ರು ಏಟು ಹುಡ್ಡ ಕೊಡ್ತಾವ್ರಿ, ಅವ್ರು ಹೆಂಗೆ ಅವರಿ ಮಂದಿ ಅಂತ ನೋಡ್ತಾರೆ. ಅದಕ್ಕೆ ಮಾತಾ ವಿಥ್ಯಂ, ತಂದೆ ವಿದ್ಯಂ. ತಾಯಿ ಹಣ ನೋಡಿದ್ರೆ ತಂದೆ ಏಟು ಕಲ್ತಾಳೆ ಹುಡುಗಿ, ಏಟು ಕಲ್ತಾನೆ ಹುಡುಗ, ಏನು ಕೆಲಸ ಮಾಡ್ತಾನೆ, ಅದೆಲ್ಲವು ನೋಡ್ತಾರೆ. ಅವ್ರು ನೋಡುವಂಥ ದೃಷ್ಟಿಕೋನ ಹೇಳತ್ತೀನಿ ನಾನು. ಹುಡುಗರು ನೋಡುವಂಥ ದೃಷ್ಟಿಕೋನ, ಹುಡುಗ ಚಂದಿರಬೇಕು, ಹುಡುಗಿ ಚಂದಿರಬೇಕು. ತಾಯಿ ನೋಡುವಂಥ ದೃಷ್ಟಿಕೋನ, ಅವ್ರು ಏಟು ಶ್ರೀಮಂತರು ಇರ್ತಾರೆ, ನನ್ನ ಮಗಳು ಆ ಮನೆ ಹೆಂಗೆ ಬದುಕ್ತಾಳೆ ಅಂತ ತಾಯಿ ನೋಡ್ತಾಳೆ. ಆ ಹುಡುಗಿ ಎಷ್ಟು ಕಲ್ತಾಳೆ, ನನ್ನ ಮನೆ ಬಂದು ಯಾವ ರೀತಿ ಸಂಸ್ಕಾರ ಕೊಡ್ತಾಳೆ ಅಂತ ತಂದೆ ನೋಡ್ತಾನೆ, ಮಾವು ಆಗವು ನೋಡ್ತಾನೆ. ಮುಂದೆ ಹೇಳ್ತಾರೆ ಬಾಂಧವ್ಯ ಕುಲ ಮಿಚ್ಛಿತಿ. ನಮ್ಮ ಅಳಗ ಬಳಗ ಎಲ್ಲ ಏನು ತಿಳ್ಕೊ ಅಂತಾರೆ, ಏನೇ ಇರಲಿ, ಜೋಡಿ ಇರಲಿ, ನಮ್ಮ ಕುಲದವ್ರು ಇದ್ರೆ ಸಾಕು, ಅವ್ರು ಹೆಂಗೇಕಿರಲ್ಲ, ನಮ್ಮ ಕುಲದವ್ರು ಇದ್ರೆ ಸಾಕು. ಮುಂದೆ ಮೃಷ್ಟಾನಂ ಈ ಥರ ಜನ, ಉಳು ಜನರಿಗೆಲ್ಲ ಏನದ ಚಿಟ್ಟಿ ಕೊಟ್ಟರು ಹೋಗಿ ಊಟ ಮಾಡಿ ಬರ್ತಾರೆ ಅಷ್ಟೇ, ಅವ್ರಿಗೇನು ಸಂಬಂಧ ಇಲ್ಲ. ನೋಡ್ರಿ, ನಾವು ಲಗ್ನಕ್ಕೆ ಹೋಗ್ತೀವಿ, ಯಾರ್ದೋ ಲಗ್ನಕ್ಕೆ ಹೋಗಿ ಪಾಪ ಅವರೆಲ್ಲ ಚಂದ ಊಟ ಮಾಡ್ಸಿಂದಿರ್ತದೆ, ಊಟ ಮಾಡ್ತೀವಿ, ವಾಪಸ್ ಬರುವ ಬರಲ್ಲ. ಏನು ರೀ, ಅದು ಜೋಡಿನೇ ಇಲ್ಲ ನೋಡ್ರಿ, ಪಾರ ಒಂದಮ್ಮನ ಪೂರಿ ಒಂದಮ್ಮನ ಅಲ್ರಿ. ಪಸಂದ್ ಹುಡುಗ ಮಾಡ್ಯಾನ, ಪಸಂದ್ ಅವ್ರ ಮನೆಯವ್ರು ಮಾಡ್ಯಾರ, ಪಸಂದ್ ಅವ್ರು ಅಳಗ ಬಳಗ ಮಾಡ್ಯಾದ, ಹೋಗಿ ಟೋಪಿ ಇಟ್ಕೊಂಡು ಬಂದಾರ. ನೀವು ಉಳ್ಳಾಕ ಹಾಕಿದ್ರೆ ಉಂಡು ಬರ್ಲಿಕ್ಕೆ ನಮ್ಗೇನು ಮುತ್ತೇನು ಗಂಟು ಹೋಯ್ತದೆ, ಸುಮ್ಮನೆ ಉಂಡು ಬರೋಂಗಿಲ್ಲ, ವರನೇ ಇಲ್ಲ ರೀ. ಅದೆಲ್ಲ ತೊಗೊಂಡು ನಮಗೇನು ಮಾಡೋದದ, ಅದು ಬೇಕಾ ನಮಗೆ? ಭಾಳ ಪ್ರೀತಿ ನಮಗೆ ನೆನಪಿಟ್ಟು ಚಿಟ್ಟಿ ಕೊಟ್ಟಾರ ಅನ್ನೋದೇ ನಮ್ಮ ಭಾಗ್ಯ. ಅದು ಬಿಟ್ಕೊಂಡು ನಾವು ಗಳು ಎಣಿಸ್ಕೊತಾ ಬರೋದಲ್ಲ, ಹಂಗೆ ಆಲೋಚನೆ ಮಾಡೋದು ಬರೋದಲ್ಲ. ಅದಕ್ಕೆ ಸಂಸಾರ ಎಂಬ ಬಲೆಯಲ್ಲಿ ಸಿಲುಕಿದನೆಯ್ಯ, ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ. ನಾ ಸಂಸಾರ ಅನ್ನುವಂಥ ಬಲಿಯೊಳಗೆ ಬಿದ್ದೀನಿ, ಪರಮಾತ್ಮನೇ ಈ ಸಂಸಾರ ಜಂಜಾಟದಿಂದ ನನ್ನನ್ನು ಕಾಪಾಡು ಅಂತ ಹೇಳ್ತಾರೆ. ಯಾಕೆ ಕಾಪಾಡು ಅಂತಾರೆ? ಇದರಲ್ಲಿ ಹುರುಳಿಲ್ಲ, ಶಿವದೋ ಇದರಲ್ಲಿ ಏನೂ ಇಲ್ಲ, ತಿಳಿದು ನೋಡಿದ್ರೆ ಏನೂ ಇಲ್ಲ, ನನ್ನನ್ನು ಕಾಪಾಡು ಅಂತ ಹೇಳ್ತಾರೆ. ಅದಕ್ಕೆ ಜೀವನದೊಳಗೆ ಏನು ಮಾಡಬೇಕಾಗ್ಯದ ಅಂದ್ರೆ ಭಾಳ ಚಂದ ಹೇಳ್ತಾರೆ, ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು, ಬ್ರಹ್ಮನ ಅನುಭವಿ. ಒಂದು ಸಲ ಸಂಸಾರದೊಳಗೆ ನಮ್ಮನ್ನು ನಾವು ತೊಡಸ್ಕೊಳ್ಳೋಣ,
ಕ್ಷಣಾರ್ಧದೊಳಗೆ ಏನಾಗಬೇಕು ಅಂದರೆ ಪರಮಾತ್ಮನ ಧ್ಯಾನದಲ್ಲಿ ಲೀನವಾಗಬೇಕು. ನಾವು ಮತ್ತೊಬ್ರದ್ದು ನೋಡಿ ಮಾಡೋದಂತಲ್ಲ. ನಾವು ಹೇಳ್ದೆ ನಿಮಗೆ, ಮತ್ತೊಬ್ರದ್ದು ನೋಡಿ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ, ಇಬ್ಬರು ಒಂದು ಕುಟುಂಬ ಗಂಡ ಹೆಂಡತಿ ಅತ್ತಿ ಇರ್ತಾರೆ, ಅಲ್ಲಿ ತನಕ ಟೈಮ್ ಆಯ್ತದೆ. ಇವತ್ತಿದು ಮುಗಿಸ್ಬೇಕಾಗ್ಯದ ನಮಗೆ. ಗಂಡ ಹೆಂಡತಿ ಅತ್ತಿ ಇರ್ತಾಳೆ, ಅತ್ತಿ ಸೊಸೆ ಹೆಂಗೆ ಇರ್ತಾಳೆ ಅಂತ ತಾಯಿ ಮಗಳು ಇದ್ದಂಗೆ ಇರ್ತಾರೆ. ಅತ್ತಿ ತೀರ್ಕೊಳ್ತಾಳೆ. ತೀರ್ಕೊಂಡಾಗ ಸೊಸೆಗೆ ಸಮಾಧಾನ ಇರಲ್ಲ. ಈಗಿನವರಾದ್ರೆ ಒಂದು ಪೀಡ ಹೋಯ್ತವ್ವ ಅಂತೀವಿ. ಆಕೆ ಸಮಾಧಾನ ಇರೋಂಗಿಲ್ಲ. ಗಂಡಗಂತಾಳ ನನಗೆ ಅತ್ತಿ ಬೇಕು. ಅವ ಅಂತಾನ, ನಮ್ಮ ಅವ್ವನ ಹೊಟ್ಟೆಯಾಗ 9 ತಿಂಗಳು ಹುಟ್ಟಿ ಬೆಳೆದಿನವಿದ್ದ ಸತ್ತಿನವ್ರು ಯಾರ ಬರ್ತಾರೇನೆ, ಇರೋ ತನಕ ನಮ್ಮ ಅವ್ಗನಿ ಏನು ಮಾಡಿದೆ ಅದು ಭಾಳ ಪುಣ್ಯ ಅದ, ಆ ಪುಣ್ಯ ನಮ್ಮ ಜೊತೆ ಇರ್ತು ತಗೋ ಅಂತಾನೆ. ಇಲ್ಲ, ನನಗೆ ಅತ್ತಿ ಬೇಕು. 2 ತಿಂಗಳು ಸುಮ್ಮನೆ ಶುರು ಅದ ಅಂತ ಹಂಗೆಲ್ಲತ್ತು. 2 ತಿಂಗಳು ಹೋಯ್ತು, 3 ತಿಂಗಳು ಆಲತ್ತು. ನಾನು ಹೆಂಡತಿ ಮೆಂಟಲ್ ಆಗ್ಯಾಳ ಅಂದವ. ಮೆಂಟಲ್ ಆಗ್ಯಾಳ ಅಂದೇನು ಮಾಡ್ತಾಳೆ ಅಂದ್ರೆ, ಆಕೆ ಅಂತಾಳ, ಇಲ್ಲ ನಮ್ಮ ಅತ್ತಿ ಹೆಂಗೆ ನನಗೊಂದು ಮೂರ್ತಿರೇ ಮಾಡಿಕೊಡು ನನಗೆ ಅಂತ ಹೇಳ್ತಾಳೆ. ನಿಷ್ಠೆ. ಒಂದು ಮೂರ್ತಿ ಮಾಡಿಕೊಡು ಅಂಥೇಳಿ ಗಂಡ ಯಾಕಾಗಲಿ ಹೆಂಡತಿ ಭಾಳ ನಮ್ಮ ಅವ್ವನ ಬಗ್ಗೆ ಇಟ್ಟು ಗೌರವ ಇಟ್ಕೊಂಡು ಕೇಳತ್ತಾಳ ಅಂಥೇಳಿ ಒಂದು ಚಂದ ತಾಯಿಯ ಮೂರ್ತಿ ಮಾಡಿಸ್ತಾನೆ. ಮೂರ್ತಿ ಆಕಿನ ಕೈದಾಗ ಕೊಡ್ತಾನೆ. ಇದು ತಾಯಿ ಕೇಳೋ ಮಾತು. ನಾವು ಕೇಳಬೇಡ್ದೇನ್ರಿ ಅಂತಲ್ಲ. ಆಗ ಮೂರ್ತಿ ತಗೊಳ್ತಾಳೆ. ಆಗೆಲ್ಲ ಮಾಡೋಗಳಿದ್ದು ಅಲ್ರಿ, ಆ ಮಾಡ್ದಾಗ ಒಯ್ದು ಇಡ್ತಾಳೆ. ಇಟ್ಟು ದಿನ ಬೆಳಗಾದ್ರೆ ಅತ್ತಿ ಅಕ್ಕಿ ಎಷ್ಟು ತಗೊಲಿ, ಬ್ಯಾಳಿ ಎಷ್ಟು ತಗೊಲಿ, ರೊಟ್ಟಿ ಎಷ್ಟು ಮಾಡಲಿ ಅನ್ಬೇಕು, ಹೋಗ್ಬೇಕು ನೋಡ್ರಿ. ಹಂಗೆ ಹೇಳಿ ಆಕಿನ ಕೆಲಸಕ್ಕೆ ಆಕಿ ಹೋಯ್ತಳು, ಆಕಿನ ಇದಕ್ಕೆ ಬರ್ತಳು. ಆಗ ಅವು ಏನಾಯ್ತದ ಅಂದ್ರೆ, ಅವು ಹಿಂಗೆ ಈಕೆ ಯಾಕೋ ಭಾಳ ಹುಚ್ಚುಚ್ಚು ಮಾಡತ್ತಾಳ ನಾ ಹೆಂಡತಿ. ಇಟ್ಟಿಟ್ಕ ಹೋಗಿ ಮಾಡೋದು ಮುಂದಿಂತು ಅದೇನು ತಗೊಲಿ ಇದೇನು ತಗೊಲಿ ಅಂತ ಹೇಳಿ ಇದು ಮಾಡ್ತಾಳೆ ಅಂತ ತಿಳ್ಕೊಂಡು ಆ ಗಂಡಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ರಾತ್ರಿ ಹೊಡೆದು ನೀವು ನಡಿ ಮನೆ ಕಡೆ, ನೀವು ಪಾಗಲಾಗಿದೆ ಅಂತೇಳಿ ಆಕಿ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಹೊರಗೆ ಹಾಕ್ಬೇಕಾದ್ರೆ ರಾತ್ರಿ 10-10:30 ಆಗಿಂದಿರ್ತದೆ. ನೀ ಹೋಗಿ ಬೇಡನೇ, ನನ್ನ ಮನೆಗೆ ಇರೋದೇ ಬೇಡ ನೀ ಅಂದ. ಅಕ್ಕಿ ಅಂದಳು, ನಾ ಹೋಯ್ತಾ ನಮ್ಮ ಅತ್ತಿ ಮೂರ್ತಿ ತೊಗೊಂಡು ಹೋಯ್ತಾ ಅಂದಳು. ಅಕ್ಕಿ ಮೂರ್ತಿ ತೊಗೊಂಡಳು, ಹೋಗ್ಲತ್ತಳು. ಆಕಿನ ತವ್ರ ಮನೆಗೆ ಹೋಗೋಟಿಗೆ ಹೋಗಬೇಕು ಅಂತ ಹಾದಿ ಹೋಯ್ತಾಳೆ. ಆಗೆಲ್ಲ ಬಸ್ಸನ ಲಾರಿನ ಏನು ನಡ್ಕೊತಾನೆ ಹೋಗ್ಬೇಕು, ಕಾಲ್ದಾರಿದಿಂದ ಹೋಯ್ತಾ ಇರ್ತಾಳೆ. ಹೋಗ್ಲತ್ರ ಕತ್ತಲಾಯ್ತದ. ಕತ್ತಲಾಗಿ ಇಲ್ಲಿ ಏನು ಮಾಡಬೇಕು ಅಂತೇಳಿ ಅಲ್ಲಿ ಏನೋ ಆವಾಜ್ ಬರ್ತದೆ. ಆಕೆ ಗಿಡ ಮೇಲೆ ಇರೋದು ರಾಟಿ ಇತ್ತು. ರಾತ್ರಿ ಭಾಳ ಆಗ್ಯದ, ಏನು ಕೂಗ್ಲತ್ತದ ಅಂತ ತಿಳ್ಕೊಂಡು ಸರರ ಗಿಡ ಮೇಲೆ ಏರ್ತಾಳೆ. ಗಿಡ ಮೇಲೆ ಏರಿದು ಅಲ್ಲೇ ಕೂಡ್ತಾಳೆ. ಅವತ್ತು ಆ ಊರಾಗ 4 ಜನ ದರೋಡಿಕೋರು ಇರ್ತಾರೆ. ಅಲ್ಲಿ ಬಂದು ಅವ್ರು ಯಾಕೆ ಭೀ ಏನೇ ಕಳ್ಳತನ ಮಾಡಿದ್ರು ಭೀ ಆ ಗಿಡ ಕೆಳಗೆ ಅವ್ರು ಹಂಚ್ಕೋತಿದ್ರಂತ. ಈಕೆ ಹಿಂಗೆ ಕುಂತು ನಸ್ಕಿನ ಮರಿ ಆಗ್ಯದ. ನಸ್ಕಿನ ಮರಿಯಾಗಿ ಜಂಪ್ ಹೋಗ್ಯದ. ಅವ್ರು ಬಂದು ಅಲ್ಲಿ ಕೆಳಗೆ ಹಾಸಿ ಅಲ್ಲೆಲ್ಲ ಬಂಗಾರು ಬೆಳ್ಳಿ ಅದೆಲ್ಲ ಏನಿತ್ತು ಎಲ್ಲರೂ ಹಂಚ್ಕೋಬೇಕು ಅಂತೇಳಿ 4 ಜನ ಕುಂತಾರ. ಆಗಿನ ಕೈದಾಗ ಏನು ಮೂರ್ತಿ ಇತ್ತಲ್ಲ, ಆ ಮೂರ್ತಿ ದಪ್ಪ ಅಂಥೇಳಿ ಅದ್ರೊಳಗೆ ಬಿತ್ತು. ಎದ್ರೊಳಗೆ ರೀ ಅವ್ರ ಏನು ತೊಗೊಂಡು ಬಂದಿರೋ ಅದ್ರೊಳಗೆ ಬಿತ್ತು. ಬೇಡ ಅವ್ರು ಅದ್ರೊಳಗೆ ಒಬ್ಬ ಒಂದಂತ, ಅಪ್ಪು ಈ ಗಿಡದ ಮೇಲೆ ಏನಾರ ದೇವು ಭೂತು ಅದ ಇಲ್ಲಿ, ಇದು ನಮ್ಗೆ ಯಾಕೋ ಕಾಲ ಚಲೋ ಇಲ್ಲ, ಖಾಲಿ ಅದು ಶಕ ತೋರಿಸ್ಯದ, ನಡೆದ ಜಾಗ ಖಾಲಿ ಮಾಡೋದು ಹೋಗ್ಲಿ ಅಂಥೇಳಿ ಅದು ಬಿಟ್ಕೊಟ್ಟು ಹೋದರು. ಹೊತ್ತೊಂಡ್ತು. ನೋಡಿದಳು ಅತ್ತಿ ಇಲ್ಲ, ಅತ್ತಿ ಫೋಟೋ ಕಾಣಿಸಲ್ಲ, ಅತ್ತಿಗೆ ಇದು ಮೂರ್ತಿ ಇಲ್ಲ. ನೋಡ್ತಾಳೆ, ಕೆಳಗದ. ಸರಸರ ಗಿಡ ಇಳಿತಾಳೆ. ಇಳಿದು ನೋಡ್ತಾಳೆ, ಇನ್ನು 6-6:30 ಆಗ್ಯದ. ನೋಡೋದೆಲ್ಲ ನೋಡ್ತಾಳೆ. ನೋಡಿ ಆಕಿ ಸೀದಾ ತವ್ರ ಮನೆಗೆ ಹೋಗ್ಲಿಲ್ಲ ರೀ. ಕೊಟ್ಟ ಹೆಣ್ಣು ಕುಲ ಹೊರಗ ಅಂತಾರೆ. ಮತ್ತು ಗಂಡನ ಮನೆಯಾಗ ಹೊಡಿಲಿ ಬಡಿಲಿ ಬೈಲಿ ಆಡಲಿ ಏನೇ ಇರಲಿ, ಗಂಡನ ಮನೆಗೆ ಹೆಣ್ಣು ರೂಪ ಆಯ್ತಾಳೆ. ಅದಕ್ಕೆ ಸೀದಾಕಿ ಏನು ಮಾಡಿದಳು, ತವ್ರ ಮನೆ ಮಾಗಿಲ್ ತಿರುದಳು, ಮುಖ ಗಂಡನ ಮನೆಗೆ ನಡೆದಳು. ಮತ್ತೆ ಅದೆಲ್ಲ ಸುತ್ತಕೊಂಡ್ರು ಹೋದಳು. ಇವೇನು ಚಹಾ ಮಾಡಿನವಲ್ಲ, ನೀರು ಕಾಸ್ಕೊಂಡವಲ್ಲ, ಚಾತ ನೀರು ತಗೊಂಬವನೇ ಅವ. ಆ ಮುಂಜಾನೆ ಹೋಗಿ ಚಹಾ ಮಾಡ್ಬೇಕಂತ ಚಹಾ ಮಾಡೋಕೆ ಬರಲ್ಲ, ಕಡ್ಡಿ ಗೀರಲ್ಲ, ಒಲೆ ಹತ್ತಲ್ಲ. ಆಕಿ ಬಂದಳು. ಬಂದು ಮನುಷ್ಯನಾಗ ಅಲತ್ತಿದ, ನಿಂಗೇನು ಅನಿಸ್ಲತ್ತಿದ, ಬಂದು ಚಂದ ಐತಿ ಬಾ ಅಂದವ. ಆಕಿ ಅಂದಳು, ಯಾಕೆ ನೆನಸ್ಲತ್ತೀರಿ ಅಂದಳು ಆಕಿ. ಮತ್ತು ನಾ ಸಿಟ್ಟಿನಾಗ ಹೊಡೆದ, ನೀವು ಓದಿ ಮುಂಜಾನೆ ಚಹಾ ಯಾರು ಮಾಡಿಕೊಡ್ತಾರೆ ನನಗೆ, ನಾನು ಬಿಟ್ಟು ನೀ ಮನಸ್ಸು ಬರ್ತೇನೆ ಅಂದವ.
ಅದೇನು ಮಾಡ್ತೀರಿ ನೀವು ನಮ್ಮ ಅತ್ತಿ ಅಂತ ಯಾಕಂತಿ ಅಂತ ಬೈತೀರಲ್ಲ, ಈಗ ನೋಡ್ರಿ ನಮ್ಮ ಅತ್ತಿ ಏಟು ಕೊಟ್ಟಳ ನನಗೆ ಅಂದಳಕಿ. ಅವ ನೋಡ್ದ ಭಾಳ ಬಂಗಾರ ಇಟ್ಟಿಟ್ಟು ಇಷ್ಟೆಲ್ಲ ಇದ್ರಾಗ ಅವ್ರು ಏನು ಮಾಡಿದ್ರು ಅಂದ್ರೆ ಮನೆ ಕಟ್ಟಿದ್ರು, ಹಂಗೆ ಇದು ಮಾಡಿದ್ರು. ಅದು ಬಾಜು ಮನೆಯವ್ರಿಗೆ ಸಮಾಧಾನ ಇರೋದಾಯ್ತು. ಅಕ್ಕಿ ಅಂದಳು 6 ತಿಂಗಳದ ಮನೆ ಕಟ್ಟಿದು ಬಂಗಾರ ಇವ್ರು ಉಳ್ಳಕ್ಕೆ ರೊಟ್ಟಿನೇ ಸಿಕ್ಕಿಲ್ಲ, ಬಂಗಾರ ಚೈನ್ ಸರ ಕೊಳ್ಳ ಹಾಕ್ಕೊಂಡ್ರು, ಪಿತಾಂಬರಿ ಸೀರೆ ಉಡ್ಲತ್ತಳು, ಇದು ಏನು ಲೆಕ್ಕದ ಅಂತ ತಿಳ್ಕೊಂಡು ಆಕೆ ಬಂದಳೆ ಪಾಪ. ಯಾಕೆ ನೀ ಹ್ಯಾಂಗೆ ಮಾಡಿದೆ ಇಟ್ಟು, ನೀವು ಈಟ್ ಹೆಂಗೆ ಸಾವ್ಕಾರ ಆದ್ರಿ, ಈಟ್ ಹೆಂಗೆ ಮನೆ ಕಟ್ಟಿದ್ರಿ, ಈಟ್ ಹೆಂಗೆ ಇದು ತೊಗೊಂಡ್ರಿ ಎಲ್ಲ ಕೇಳಿದ್ರೆ ಆಕೆ ಪಾಪ ಸರಳ ಮನುಷ್ಯರು ಹೆಣ್ಮಗಳು ಇದ್ದಳು, ರೈತನ ಹೆಣ್ತಿ ಇದ್ದಳು. ಆಕೆ ಹೇಳಿದಳು ಹಿಂದಿಂದ ಎಲ್ಲ ನಡೆದಿದ್ದ ಘಟನೆಗಳೆಲ್ಲ ಹೇಳಿದಳು. ಆಕೆ ಮನೆಗೆ ಬಂದಳು, ಆಕೆ ತಾಪಾಯ್ತು, ಮೋಹ ಬಿದ್ದು ಗಂಡಗೆ ರಾತ್ರಿ 11 ಗಂಡನ ಸರಿ ಜಗಳ ಆಡೋದ್ಯಾಗ 11 ನಂತರನೇ. ನಿಂಬಲ್ಲೇನು ಆಡಲ್ರಿ ಕಮ್ಮನಗರದ, ಯಾಕಂದ್ರೆ ಎಲ್ಲರೂ ಮಲ್ಕೊಳ್ತಾರೆ. ಆಗ ಏನಾರ ಕೊರೆದಿದ್ರು ಭೀ ಹಾಗೆ ಕೊರಿಬೇಕು. ಆಗಾಕಿ ಅಂದಳು ನಮ್ಮ ಅತ್ತಿ ಸಾಯ್ಬೇಕ್ರಿ. ಅವಂದ ನಮ್ಮ ಅತ್ತಿ ನಮ್ಮವ್ವ ಇನ್ನೂ 40 ವರ್ಷ ಬದುಕ್ತಾಳೆ, ನಮ್ಮ ಅತ್ತಿ ಯಾಕೆ ಸಾಯ್ತಾಳೆ? ನಮ್ಮವ್ವ ನೀ ಸಾಯಲತ್ತವ. ಇಲ್ಲ ನಾವು ಸಾಹುಕಾರ ಆಗ್ಬೇಕು, ನಾವು ರೊಕ್ಕ ಗಳಿಸ್ಬೇಕು, ನಾವು ಬಂಗಾರ ತರಬೇಕು ಅಂತ ಕುಂತು. ಅವಂದ ಹ್ಯಾಂಗೆ ಮಾಡಬೇಕು ಅಂತ ತಿಳ್ಕೊಂಡು, ಇನ್ನು ನಾ ಬೇಕು ಅಂದ್ರೆ ನಿಮ್ಮವ್ವ ಸಾಯ್ಬೇಕು, ನನಗೆ ಸಂಪತ್ತು ಬೇಕು, ನಂಗೆ ರೊಕ್ಕ ಬೇಕು ಅಲ್ಲತ್ತ. ಇದು ಹುಚ್ಚು ಗಣಸ ಏನು ಮಾಡ್ತು ಅಂದ್ರೆ ಒಂದಿನ ಯಾವ ನಿನಗೆ ಕರ್ಕೊಂಡು ಹೋಯ್ತಾ ನಡಿ ಅಂಥೇಳಿ ಎಲ್ಲೋ ಒಂದು ಹಳ್ಳಕ್ಕೆ ಕರ್ಕೊಂಡೊಯ್ದು ದೂರ ಒಯ್ದು ಬಿಟ್ಟ. ಆಕೆ ಮನೆಗೆ ಬರಲೇ ಇಲ್ಲ. ಅವ್ರು ಏನು ಮಾಡಿದ್ರು, ಅದೇ ನಮ್ಮವ್ವ ಸತ್ತಳು ಅಂತ ತಿಳ್ಕೊಂಡು ಬಂದಿಲ್ಲ ಅಂತ ತಿಳ್ಕೊಂಡು ಈಕೆ ಹೇಳಲಿಲ್ಲ, ನಮ್ಮ ಅತ್ತೆದೊಂದು ಮೂರ್ತಿ ಮಾಡಿದ್ದೇವೆ ಅಂತ ಹೇಳಿದಳು. ಗಂಡಿಗೆ ಹೇಳಿದಳು, ನೀವೊಂದು ಮೂರ್ತಿ ಮಾಡ್ಕೊಂಡು ಬಾ. ಮನೆ ನಡು ಮನೆ ಕೂಡಿದಳು, ಅದು ಮೂರ್ತಿ ಕೂಡಿದಳು. ಮೂರ್ತಿ ಕೂಡಿಸಿ ಅತ್ತಿ ಅಡುಗೆ ಮಾಡಲೆ, ಅತ್ತಿ ನೀರು ಕಾಸಲೆ, ಅತ್ತಿ ಅಡುಗೆ ಊಟಕ್ಕೆ ಮಾಡಲೆ ಅಂತೆಲ್ಲ ಕೇಳತ್ತು. ಆಕೆ ಹ್ಯಾಂಗೆ ಮಾಡ್ಯಾಳ ಹಂಗೆ ಡಬ್ಬಿಂಗ್ ಮಾಡೋಕ್ಕೆ ಹೋದಳು. ಮಾಡಿದಳು. ಮಾಡೇನಂದ, ನೀವು ನನಗೆ ಹೊಡಿರಿಲ್ಲ ತುಳಕಿ ಒಂದಿನ. ಅವಂದ ನೀ ಏನು ತಪ್ಪೆ ಮಾಡಿಲ್ಲ, ನೀನು ನ್ಯಾಯ ಕೊಡಲಿ, ಸಿಟ್ಟು ಬಂದರೆ ಹೊಡಿತದ ಮನುಷ್ಯ, ತಪ್ಪೆ ಮಾಡಿಲ್ಲ ನ್ಯಾಯ ಕೊಡಲಿ. ಇಲ್ಲ ನೀವು ಹೊಡಿಬೇಕು ನನಗೆ. ಅವ ಸುಮಾರು ಹಿಡ್ಕೊಂಡು ಅವ್ನ ಮನುಷ್ಯನಾಗಿತ್ತು. ನಮ್ಮವ್ವ ಹೊರಗೆ ಹಾಕಿನಕಿ ಈಕಿ ನಮ್ಮವ್ವ ಅದೆಲ್ಲ ಇತ್ತು ಅವನ ಮನುಷ್ಯನಾಗ. ಸಿಕ್ಕದ ಚಾನ್ಸ್ ಅಂತ ತಿಳ್ಕೊಂಡು ಹಚ್ಚ ಮಗಲ್ ರುಬೆಗಲ್ ತಗೊಂಡು ಕನಸ್ಲತ್ತವಂತ. ಅದು ಹೆಂಗೆ ಹೊಡೆದ ಅಂದ್ರೆ ರುಬೆಗಲ್ ಕೈದಾಗಿಂದ ಬಿದ್ದಿತ್ತು, ಒಣಗಿ ತಗೊಂಡೇ ಬಡ್ದ. ಹಕ್ಕಿ ಅಂದಳು, ನೀ ಖರೆ ಹೊಡಿಬೇಕಲ್ಲ, ನಿಂಗೆ ಹೊಡಿ ಅಂದಳು. ಹೊಡೆದ ಸೀದಾ ನೀ ನಡೀತವ್ರ ಮನೆಗೆ ಅನ್ನೋ ಒಂದೊಳಕ್ಕೆ ಒಟ್ಟು ಹೊಡಿಸ್ಕೊಂಡು ನೀವು ಹೋಗ್ತವ್ರ ಮನೆಗೆ ಅಂದವ. ಆ ಅತ್ತಿ ಮೂರ್ತಿ ತಗೊಂಡಳು. ನಾ ಆಡ್ದಳು ಅಕ್ಕಿವಿ. ಅಕ್ಕಿ ಹೇಳು ಯಾ ಗಿಡ ಮೇಲೆ ಕುಂತಿದ ಅಂಥೇಳಿ ಹೋಗಿ ಗಿಡ ಮೇಲೆ ಕುಂತಳು. ಮತ್ತು ಅವತ್ತು ಕಳ್ಳರು ಬಂದಿದ್ದು ಅಲ್ಲಿ. ಕಳ್ಳರು ಬಂದಿರು. ಆಕಿ ನಿದ್ದೆ ಹತ್ತಲಿಲ್ಲ. ಯಾಗ ಬರ್ತಾರೋ ನಾ ಮೂರ್ತಿ ಯಾಕೆ ಬೀಟ್ಲು, ಅದು ನಂಗೆ ಯಾಕೆ ಬಂಗಾರ ಸಿಗುತ್ತದೋ ಅಂತ ಅದೇ ತಲೆಯಾಗಿತ್ತು ಆಕಿಗೆ. ಆ ಮ್ಯಾಲೆ ಕುಂತು ಏನು ಮಾಡಿದ್ರು, ಆ ಮೂರ್ತಿ ಅವ್ರು ಬಂದು ಮತ್ತು ಅವತ್ತು ಕುಂತು ಹಂಚ್ಕೋಬೇಕು ಅಂತ ಕುಂತಾರ ಅಂತ ಮ್ಯಾಲಿನ ಧುಕ್ಕಂದು ಬೀಡ್ದಳು ಕೆಳಗೆ. ಅದ್ರೊಳಗೆ ಇನ್ನೊಬ್ಬ ಏನಂದ, ಹೋದ ಸಲ ನಾವು ಓಟೆಲ್ಲ ಹೈರಾಣ ತೊಗೊಂಡು ಬಂದೀವಿ, ಓಟೆಲ್ಲ ಹೈರಾಣ ಮೈನತಿ ಮಾಡಿ ತೊಗೊಂಡು ಬಂದೀವಿ. ಅವತ್ತು ನಾವು ಇಲ್ಲಿ ಬಿಟ್ಟು ಹೋಗಿವಿ. ಇದು ದೆವ್ವಿಲ್ಲ, ಭೂತಿಲ್ಲ, ಏನೂ ಇಲ್ಲ. ನಮಗೆ ಯಾರೋ ನೋಡತ್ತಾರ, ನಮಗೆ ಗಮನಿಸ್ಲತ್ತಾರ, ನೋಡಿ ಬ್ಯಾಟ್ರಿ ಹಾಕ್ರಿ ಮ್ಯಾಲೆ ಯಾರವ ಅಂದ್ರು ಅವರು. ನೋಡೋರಿಗೆ ಆಕಿ ಕುಂತಾಳ, ಮಾಮಸ್ ಕುಂತಂಗೆ ಹಿಂಗೆ. ಆಕೆ ಹಿಡಿದು ಕೆಳಗೆ ಬಾ ಅಂತೇಳಿ ಕೆಳಗೆ ಎಳೆದ್ರು. ಕೆಳಗೆ ಎಳೆದು ಆಕಿನ ಜೀವನದಾಗ ಯಾರ ಕಡೆಯಿಂದ ಭೀ ಆಕಿ ನಾಲಿಗೆ ಮೇಲೆ ಪೆಟ್ಟಿಲ್ಲ. ಪೆಟ್ಟು ತಿಂದಳು. ನಾ ಯಾಕೆ ಹೇಳಿದಂದ್ರೆ, ಅವ್ರು ಯಾಕೆ ಹೊಡೆದ್ರು ಅಂದ್ರೆ, ನಾವು ಮತ್ತೊಬ್ರದ್ದು ನೋಡಿ ಯಾವತ್ತೂ ನಮ್ಮ ಜೀವನ ನಡೆಸಬಾರ್ದು. ಅವ್ರ ಮನೆ ಫ್ರಿಜ್ ಅದ ಅಂತ ತಿಳ್ಕೊಂಡು ನಮ್ಮ ಮನೆ ಫ್ರಿಜ್ ಅಂತ ಗಂಡದರಿಗೆ ಎಂದೂ ಅನ್ನಬಾರ್ದು. ನಾವು ಹೊರಗಿನ ನೀರು ಕುಡಿಯರಿ ಅನ್ಬೇಕು. ಏಟು ಮಜಾ ಇರ್ತದದು. ಅದು ಮಜಾ ಹೆಂಗಿರ್ತದ ಅಂದ್ರೆ, ಅನೋನ್ಯತೆ ಅನ್ನೋದು ಭಾಳ ದೊಡ್ಡದು. ಜೀವನದೊಳಗೆ ನಾವು ಒಂದು ಗಿಲಾಸ್ ನೀರು ಕೊಂಡಿದ್ರೂ ಸಹಿತ ಭಾಳ ಪ್ರೀತಿ ಇರ್ತದೆ. ನಾವು ಮತ್ತೊಂದು ತಿಂದು ಉಂಡ್ರೂ ಪ್ರೀತಿ ಇರೋಂಗಿಲ್ಲ, ಮಮತೆ ಇರೋಂಗಿಲ್ಲ. ನಾವು ವ್ಯವಹಾರವನ್ನು, ಜೀವನವನ್ನು, ಸಂಸಾರ ಅನ್ನೋದನ್ನು ವ್ಯಾವಹಾರಿಕವಾಗಿ ಎಂದೂ ಮಾಡಬಾರ್ದು.
ಆದರ್ಶಪ್ರಾಯವಾಗಿ ನಮ್ಮ ಮನಸ್ಸು ನಮ್ಮ ಭಾವ ನಮ್ಮವ್ರು ಒಪ್ಪುವಂಗೆ ಮಾಡೋದ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳಿ, ಒಂದು ಸಂಸಾರ ಸುಖಕ್ಕೆ ಕಟ್ಟಿದ ಮನೆ, ಸಂಸಾರ ಸುಖಕ್ಕೆ ಕೊಂಡ ಹೆಣ್ಣು, ಸಂಸಾರ ಸುಖಕ್ಕೆ ಆದ ಮಕ್ಕಳು, ಸಂಸಾರ ಸುಖಕ್ಕೆ ನೆರೆದ ಬಂಧು ಬಳಗ, ಸಂಸಾರ ಸುಖಕ್ಕೆ ಗಳಿಸಿದ ದ್ರವ್ಯ, ಸಂಸಾರ ಸುಖ ದುಃಖ ಘನವಾಗಿ ಸತ್ತು ಹುಟ್ಟುವ ಮಾನವರು ನಿಸ್ಸಂಸಾರದಿಂದ ನಿಮ್ಮ ನರಿದು ನಿಮ್ಮ ಜ್ಞಾನದೊಳಿಂಬುಗೊಂಡು ಅಂತ ಹೇಳ್ತಾರೆ. ನಾವೆಲ್ಲ ಈ ಸಂಸಾರಕ್ಕಾಗಿ ನಮ್ಮ ಜೀವನಕ್ಕಾಗಿ ಇವೆಲ್ಲವನ್ನು ಮಾಡ್ತಾ 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 ಪರಮಾತ್ಮನನ್ನು ಮರಿತಾ ಇದ್ದೀವಿ. ಪರಮಾತ್ಮನನ್ನು ಮರೆಯದೆ ಸಂಸಾರದೊಳಗಿದ್ದು ಪರಮಾತ್ಮನನ್ನು ನೆನೆಸಿ ನಮ್ಮ ಬದುಕು ಸಾರ್ಥಕ ಮಾಡಿಕೊಂಡಾಗ ನಮ್ಮ ಬದುಕಿಗೆ ಬೆಲೆ ಬರ್ತದೆ. ಶರಣ ಪರಂಪರೆ ಚಿಂತನೆಗಳು ನಾವು ಅವ್ರ ವಾರದ್ದಾಗಿದ್ದಕ್ಕೂ ಸಾರ್ಥಕವಾಗ್ತದೆ ಅಂತ ಇವತ್ತಿನ ಈ ಸಂದರ್ಭದಲ್ಲಿ ಹೇಳಿ, ನಾಳೆ ನಾವು ನೋಡಬೇಕಾಗಿರುವಂಥದ್ದು ಸಂಸಾರ ನೋಡೀವಿ. ಈಗ ನಾಳೆ ದಾಂಪತ್ಯ ಅಂದರೆ ಏನು ನಿಮಗೆಲ್ಲ ಗೊತ್ತದ. ದಾಂಪತ್ಯ ಅಂದರೆ ಏನು, ನಮಗೇನು ಹೊಸದೇನಲ್ರಿ ಅಂತೀರಿ. ದಾಂಪತ್ಯ ಶರಣರು ಕಂಡಿರುವಂಥ ದಾಂಪತ್ಯ ಸತಿಪತಿಗಳು ಹೆಂಗಿರಬೇಕು, ಹೆಂಗಿದ್ರು, ನಾವ್ಹೆಂಗಿರ್ಲತ್ತೀವಿ ಅನ್ನೋದ್ರ ಬಗ್ಗೆ ನಾಳೆ ತಿಳ್ಕೊಳ್ಬೇಕು ಅಂದರೆ ನಾವೆಲ್ಲ ಸರಿಯಾಗಿ 6 ಗಂಟೆಗೆ ಈ ಮಂಟಪದೊಳಗೆ ಬಂದು ನೆಲೆಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ನನ್ನ ವಿಚಾರಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಆಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿನೇ ಬಸವಣ್ಣ, ಕೈವಲ್ಯದಾದನೆ ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ, ಪರಮ ಪ್ರಭುವೆ ನೀ ಬಸವಣ್ಣ, ಶಂಕರ ನೀನೇ ಬಸವಣ್ಣ, ಮಂಕು ಮಾನವರ ಮತವನ್ನು ಹರಸಿದ ಮಹಾದೇವ ನೀನೇ ಬಸವಣ್ಣ, ಅಣುವಿನೊಳಗೆ ನೀ ಅಣುವಣ್ಣ ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರುವಯ್ಯ, ಕೂಡಲ ಸಂಗಮ ದೇವ ಅಲ್ಲದು ನಿಮ್ಮ ಧರ್ಮವಯ್ಯ, ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಶರಣಾರ್ಥಿಗಳು.